ಒಂದು ಶೆಲ್ಫ್ಸ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಸ್ಪಾಟ್ಲೈಟ್ ಕೊಡ್ಬೋದು. ಸ್ಪಾಟ್ಲೈಟ್ ಹಾಕೋಬಹುದಾಗಿತ್ತು. ಈಚ್ ಅಂಡ್ ಎವ್ರಿ ಶೆಲ್ಫ್ ಹಾಕೋಬಹುದು. ಕ್ಲೋಸ್ ಮಾಡ್ಬಿಡಿ. ಕಾಸ್ಟ್ ಎಫೆಕ್ಟಿವ್ ಇದು. ಓಕೆ, ಕಾಸ್ಟ್ ಎಫೆಕ್ಟಿವ್ ಆಯ್ತು. ಹೌದು ಸರ್. ಬಟ್ ನೋಡೋದಕ್ಕೂ ಚೆನ್ನಾಗಿದೆ. ಹೌದು, ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತಲ್ಲ. ಹ್ಯಾಂಡಲ್ ಎಲ್ಲ ಯಾವ ಕಲರ್ ಹ್ಯಾಂಡಲ್ ರೋಸ್ ಗೋಲ್ಡ್ ಸರ್. ಇವತ್ತೇ ಬಂದಿದೆ, ಎಕ್ಸಿಕ್ಯೂಟ್ ಆಗಿದೆ. ಇದು ಮ್ಯಾಚ್ ಆಗುತ್ತಾ? ಮೂರು ಮ್ಯಾಚ್ ಆಗ್ತಾ ಇದೆಯಾ? ಸೇಮ್ ಚೆನ್ನಾಗಿ ಬಂದಿದೆಯಾ? ತುಂಬಾ ಚೆನ್ನಾಗಿ 100% ಸ್ಯಾಟಿಸ್ಫೈಡ್ ಇದ್ದೀರಾ? ಜಾಸ್ತಿನೇ ಚೆನ್ನಾಗಿ ಅದಕ್ಕೆ ಜಾಸ್ತಿನೇ ಚೆನ್ನಾಗಿ ಬಂದಿದೆಯಾ? ಓಕೆ. ಅಂಡ್ ಈ ಕಾಟ್ ಬಗ್ಗೆ ಹೇಳಿ ಸರ್. ಸರ್ ಇದು ನಾರ್ಮಲ್ ನಮ್ದು ಸ್ಟ್ಯಾಂಡರ್ಡ್ ಕಾಟ್ ಆಕ್ಚುಲಿ. ಸೈಜ್ ಏನು? ಸೈಜ್ ಬಂದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜ್ ಇದು. ಹೌದಾ. ಹಿಂಗಡೆ ಒಂದು ಕುಶನ್ ಕೊಟ್ಟಿದ್ದೀವಿ, ಲೆದರ್ ಫಿನಿಶ್. ಲೆದರ್ ಫಿನಿಶ್ ಸರ್. ಈ ಬಟನ್ಸ್ ಲೆದರ್ ಯೂಸ್ ಮಾಡಿದೀವಿ. ಬಟನ್ಸ್ ಲೆದರ್ ಹಾಕಿದ್ದೀರಾ? ಸೇಮ್ ಬಟ್ಟೆ. ಸೊ ಅದನ್ನ ಬಟ್ಟೆ ಯೂಶಲಿ ಡೈಮಂಡ್ ಯೂಸ್ ಮಾಡ್ತೀವಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ. ಹೌದು. ಇಲ್ಲಿ ಅದೇ ಬಟ್ಟೆಯಲ್ಲಿ ನಾವು ಬಟನ್ಸ್ ನ ಫಿಲ್ ಮಾಡಿ ಸೊ ಅದು ಇನ್ನೂ ಲುಕ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಚೆಸ್ಟ್ ಡಿಸೈನ್ ಕೊಟ್ಬಿಟ್ಟಿದ್ದೀರಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಚಾನಲಲ್ಲಿ ಇಂಟೀರಿಯರ್ ಅನ್ನೋ ಒಂದು ಹೆಸರು ಬಂದರೆ ಇಲ್ಲಿ ಬರುವಂಥದ್ದು ಸ್ಪೇಷಿಯಸ್ ಸ್ಟುಡಿಯೋ. ಹತ್ತತ್ರ 2 ವರ್ಷದಿಂದ ನಾನು ಆ್ಯಕ್ಚುಲಿ ಸ್ಪೇಷಿಯಸ್ ಸ್ಟುಡಿಯೋ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಆವಾಗಲಿಂದನೂ ಕೂಡ ಅದೇ ಕನ್ಸಿಸ್ಟೆನ್ಸಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಆ್ಯಂಡ್ ಮೇನ್ ಆಗಿ ಯಾವುದೇ ರೀತಿಯ ಹೊಸ ಟ್ರೆಂಡ್ಗಳು ಬರ್ತಾ ಇದೆ. ಇಂಟೀರಿಯರ್ ಯಾವುದೇ ರೀತಿ ಟ್ರೆಂಡ್ ಬಂದರೂ ಕೂಡ ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ ಆ ಟ್ರೆಂಡ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ಆ್ಯಂಡ್ ಆದರೆ 2 ವರ್ಷದಿಂದನೂ ಕೂಡ ಬೆಲೆಗಳಲ್ಲಿ ಇನ್ಕ್ರಿಮೆಂಟ್ ಮಾಡಿಲ್ಲ. ಹೌದು ವೀಕ್ಷಕರೇ, ಇವತ್ತಿಗೂ ಕೂಡ ಅದೇ ಬೆಲೆಗಳನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ, ಅದೇ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ಕೂಡ ಅವರ ಒಂದು ಲೆಗಸಿಲಿ ಇನ್ನೊಂದು ಆ್ಯಡ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಒಂದು ಹೊಸ ಮನೆಗೆ ಇವತ್ತು ಕರ್ಕೊಂಡ್ ಬಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಪೇಷಿಯಸ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಓಕೆ, ಒಂದು ಕ್ವಶನ್ ಇದೆ ಸರ್ ನಂದು. 2 ವರ್ಷ ಆಯ್ತು ಸರ್ ನಾವು ಶೂಟ್ ಮಾಡಕತ್ತು. ಬೆಲೆಯಲ್ಲಿ ಯಾವುದೇ ರೀತಿ ನೀವಿನ್ನು ಹೈಕ್ ಮಾಡಿಲ್ಲ. ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಮೇನ್ ನಾವು ಫೋಕಸ್ ಮಾಡ್ತಿರೋದು ಬಂದು ಫ್ಯಾಕ್ಟ್ರಿ ಪ್ರೈಸ್ ಸರ್. ಫ್ಯಾಕ್ಟ್ರಿ ಪ್ರೈಸ್ ಲೈಕ್ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಯಾರು ಫಾಲೋಸ್ ಇದಾರಲ್ಲ, ನಮ್ಮ ಫ್ಯಾಕ್ಟ್ರಿ ತೋರಿಸಿದೀವಿ, ನಮ್ಮ ಮಾಡ್ಯುಲರ್ ಫ್ಯಾಕ್ಟ್ರಿ ತೋರಿಸಿದೀವಿ, ಪ್ಲೈವುಡ್ ಫ್ಯಾಕ್ಟ್ರಿ ತೋರಿಸಿದೀವಿ. ಸೊ ಸೇಮ್ ಪ್ರೈಸಸ್, ಈವನ್ ನಮಗೆ ಫ್ಯಾಕ್ಟ್ರಿಲಿ 10% ಹೈಕ್ ಆದ್ರೂ ನಾವು ಆಲ್ಮೋಸ್ಟ್ ಸೇಮ್ ಪ್ರೈಸ್ ವಿತಿನ್ ಥೌಸಂಡ್ಸ್ ಅಲ್ಲೇ ಇನ್ನೂ per square feet ಇದೀವಿ ಸರ್. ಓಕೆ. ಸೊ ಆಸ್ ಆಫ್ ನಾವು ಏನು ಚೇಂಜ್ ಮಾಡೋ ಪ್ಲಾನ್ ಇಲ್ಲ ಅಲ್ವಾ? ಆದಷ್ಟು ಇನ್ನೂ ಮಾಡಬೇಡಿ, ಆದಷ್ಟು ಟ್ರೈ ಮಾಡಿ ಪುಷ್ ಮಾಡ್ತಾ ಇದ್ದೀವಿ. ಮಾಡಿ ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು ತೊಂದರೆ ಇಲ್ಲ. ನಾನು ನಮ್ಮ ವೀಕ್ಷಕರ ಕಡೆಯಿಂದ ರಿಕ್ವೆಸ್ಟ್ ಮಾಡೋದು, ಪ್ರೈಸ್ ಹೈಕ್ ಮಾಡಬೇಡಿ. ಹೇಗೋ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಚೆನ್ನಾಗಿ ಕೊಡಿ. ನಿಮಗೂ ಹೇಳೋದು ಅಷ್ಟೇ ವೀಕ್ಷಕರೇ, ಕ್ವಾಲಿಟಿ ಇಂಟೀರಿಯರ್ ಒಂದು ಒಳ್ಳೆ ಬೆಲೆಯಲ್ಲಿ ಬೇಕಂದ್ರೆ ಅದು ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವರ್ಷ ಬಾಳುವಂತಹ ಇಂಟೀರಿಯರ್ ಇವರು ಮಾಡ್ಕೊಡ್ತಾರೆ. ಸೊ ಬೇಸಿಕಲಿ ನಿಮ್ಮ ಆಫೀಸು ಫ್ಯಾಕ್ಟ್ರಿ ಎಲ್ಲಿದೆ ಸರ್? ನಮ್ಮ ಆಫೀಸು ಜೆಪಿ ನಗರಲ್ಲೇ ನೀವು ಸಿಚುವೇಟೆಡ್ ಆಗಿರೋದು. ವರ್ಕ್ ಎಲ್ಲ ಎಲ್ಲೆಲ್ಲಿ ಮಾಡ್ತೀರಾ ನೀವು? ಸರ್ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್ ಅಲ್ಲಿ ಮಾಡ್ತೀವಿ. ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ಸ್ ಅಲ್ಲಿ ಏನಕ್ಕೆ ಸಿಟಿ ಲಿಮಿಟ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ದೀರಾ? ಸರ್ ಈಗ ಬ್ಯಾಂಗ್ಳೂರ್ ತುಂಬಾ ಬೆಳೆದ್ಬಿಟ್ಟಿದೆ. ಈಗ ಲಾಸ್ಟ್ ನಾವು 2 years ಇಂದ ಇವಾಗ ನಮ್ಮ ವಿಡಿಯೋದಲ್ಲೇ ಹೇಳ್ದಂಗೆ ಲೈಕ್ ಬ್ಯಾಂಗ್ಳೂರಲ್ಲಿ ಮಾಡ್ತಿದ್ವಿ, ನಿಯರ್ ಬೈ ಅಲ್ಲಿ ಮಾಡ್ತಿದ್ವಿ. ಬಟ್ ಇವಾಗ ಬ್ಯಾಂಗ್ಳೂರ್ ತುಂಬಾ ಬೆಳೆದ್ಬಿಟ್ಟಿದೆ. ಎಲ್ಲ ಕಾರ್ನರ್ಸ್ ಅಲ್ಲೂ ಈಗ ನೆಲಮಂಗಲನೂ ಬೆಂಗಳೂರು ಆಗುತ್ತೆ, ಹಾರವಳ್ಳಿನೂ ಬೆಂಗಳೂರು ಆಗುತ್ತೆ, ದೇವನಹಳ್ಳಿನೂ ಬೆಂಗಳೂರು ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತಾ ಇದೀವಿ ಎಲ್ಲ ಕಡೆ ಸರ್ವ್ ಮಾಡೋಕ್ಕೆ. ಕಾರ್ಪೆಂಟರ್ ಅವೈಲಬಿಲಿಟಿ ಮೇಲೆ ನಾವು ಪ್ರಾಜೆಕ್ಟ್ಸ್ ಮಾಡ್ತೀರಾ? ತಮ್ಮದು ಫಿನಿಶಿಂಗ್ ಯಾವ ತರ ಇರುತ್ತೆ ಸರ್? ಕಂಪ್ಲೀಟ್ಲಿ ಮಾಡ್ಯುಲರ್ ಫಿನಿಶ್ ಇರುತ್ತೆ. ಕಂಪ್ಲೀಟ್ ಮಾಡ್ಯುಲರ್ ಫ್ಯಾಕ್ಟರಿ ಫಿನಿಶ್? ಫ್ಯಾಕ್ಟರಿ ಫಿನಿಶ್. ಇಲ್ಲಿ ಏನು ಮಾಡಲ್ಲ ನೀವು? ಇಲ್ಲಿ ಏನು ಮಾಡಲ್ಲ ಸರ್. ಪ್ಯಾನಲಿಂಗ್ ಆ ಥರದ್ದು ಏನಾದ್ರು ಇದ್ರೆ ಮಾತ್ರ ಮಾಡ್ತೀವಿ. ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 90% ನಾವು ಮಾಡ್ಯುಲರ್ ಫಿನಿಶ್ ಮಾಡ್ತೀವಿ. ರೆಡಿ ಮಾಡ್ಕೊಂಡ್ ಬಂದು ಇಲ್ಲಿ ಫಿಟ್ ಮಾಡುವಂತದ್ದು. ಸೊ ಇದ್ರ ಬೆನಿಫಿಟ್ ಏನು ನಮಗೆ? ಇದರಿಂದ ಫಿನಿಶಿಂಗ್ ಅಕ್ಯುರೇಸಿ ತುಂಬಾ ಪರ್ಫೆಕ್ಟ್ ಆಗುತ್ತೆ. ಈಗ ಒಂದು ಮ್ಯಾನ್ಯಲ್ ಮಾಡಿರೋದು ಅವ್ರ ಕಸ್ಟಮರ್ ನೋಡ್ಲಿ,
ನೋಡ್ಲಿ, ಲೈಕ್ ನಾವ್ ಹೇಳೋದು. ಆಮೇಲೆ ನಮ್ ವರ್ಕ್ ನೋಡ್ಲಿ. ಈಗ ನಮ್ ವಿಡಿಯೋಸ್ ಅಲ್ಲೇ ನೋಡಿದ್ರೆ ಅಕ್ಯುರೇಸಿ ಪರ್ಫೆಕ್ಟ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಸಪೋಸ್ ಬೇಡ ಅಂದ್ರೆ ನಾವು ಬಿಚ್ಬೋದು ಸರ್, ಸ್ಕ್ರೂಸ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ. ಓಕೆ ಓಕೆ. ಅದೇ ಮ್ಯಾನ್ಯಲಿ ಮಾಡಿದಾಗ ತೆಗಿಯಕ್ ಆಗಲ್ಲ, ಒಂದ್ಸರಿ ತೆಗೆದ್ವಿ ಅಂದ್ರೆ ಅದು ವೇಸ್ಟ್ ಸರ್. ಅಷ್ಟೇ ಅಂತೀರಾ? ಇದರಲ್ಲೆಲ್ಲ ಸ್ಕ್ರೂ ಸಿಸ್ಟಮ್ ಮಾಡ್ಯುಲರ್ ಫಿನಿಶ್, ಮಾಡ್ಯುಲರ್ ಫಿನಿಶ್ ಇರುತ್ತೆ. ಒಂದಕ್ಕೊಂದು ಇದು ಮಾಡ್ಕೊಂಡು ಎಕ್ಸಾಂಪಲ್ ಒಂದು ಬಾಕ್ಸ್ ಬೇಡ, ಸಪೋಸ್ ಈ ಟಿವಿ ಯೂನಿಟ್ ತಗೊಳ್ಳಿ, ಈ ಬಾಕ್ಸ್ ಬೇಡ ಅಂದ್ರೆ ಆಮೇಲೆ ತೆಗಿಬಹುದು ಸರ್, ಚೇಂಜ್ ಮಾಡ್ಕೋಬಹುದು. ಓಕೆ, ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ನಾನು ಸ್ಪೇಷಿಯಸ್ ಸ್ಟುಡಿಯೋ ಜೊತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ, 20-25 ವಿಡಿಯೋಸ್ ಮಾಡಿರ್ಬೋದು, ಜಾಸ್ತಿನೇ ಮಾಡಿರ್ಬೋದು. ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ನಿಮಗೇನಾದರೂ ಇವರ ಇಂಟೀರಿಯರ್ ಬಗ್ಗೆ ಇಷ್ಟ ಇದ್ದರೆ, ನಾವೇನಾದರೂ ಇವ್ರ ಇಂಟೀರಿಯರ್ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ಒಂದು ಸ್ಮಾರ್ಟ್ ಟಿವಿ ಇರುತ್ತೆ ಮನೇಲಿ ಹಾಕ್ಕೊಂಡು ಫುಲ್ ಇಡೀ ಪ್ಲೇ ಲಿಸ್ಟನ್ನೇ ನೋಡಿ. ಎಲ್ಲ ಪ್ಲೇ ಲಿಸ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಫಿನಿಶ್ ಇರುತ್ತೆ, ಯಾವ್ಯಾವ ರೀತಿ ಡಿಸೈನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಷ್ಟು ವಿಡಿಯೋಸ್ ನೋಡಿದ್ರೆ ಸಮಾಧಾನ ಆಯ್ತಾ? ಆವಾಗ ಹೋಗಿ ಇವ್ರನ್ನ ಭೇಟಿಯಾಗಿ ಆಫೀಸಲ್ಲಿ ಕುತ್ಕೊಳ್ಳಿ. ಅಲ್ಲಿ ನೀವು ಬೇರೆ ಬೇರೆ ಡಿಸೈನ್ಸ್ ಇದೆ, ಕ್ಯಾಟ್ಲಾಗ್ಸ್ ಇದೆ, PDF ಇದೆ, ಏನ್ ಬೇಕು ನಿಮ್ಗೆ ರಾಶಿ ಸೆರೆದಿಟ್ಟಿದ್ದಾರೆ. ಕ್ಯಾಟ್ಲಾಗ್ಸ್ ಎಷ್ಟು ರಾಶಿ ಇದೆ, ಹೋಗ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಫೈನಲೈಸ್ ಮಾಡಿ. ಸರ್ ಕೂಡ ನಿಮ್ಗೆ ಡಿಸೈನ್ಸ್ ಗಳನ್ನ ರೆಕಮೆಂಡ್ ಮಾಡ್ತಾರೆ. ಗೊತ್ತಾಯ್ತು? ನಿಮ್ಗೆ ಕನ್ಫ್ಯೂಷನ್ ಇದೆಯಪ್ಪ, ಅವಾಗ ಸರ್ ರೆಕಮೆಂಡ್ ಮಾಡ್ತಾರೆ, ನೋಡಿ ಈ ರೀತಿ ಮಾಡ್ಬೋದು, ಈ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ದಯವಿಟ್ಟು ಒಂದು ವಿಸಿಟ್ ಹಾಕಿ ಸರ್ಗೆ, ಆಫೀಸ್ಗೆ ವಿಸಿಟ್ ಹಾಕಿ. ಹಾಕಕ್ಕಿಂತ ಮುಂಚೆ ಒಂದು ಕಾಲ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ಇವಾಗ ಯಾವ ಏರಿಯಾದಲ್ಲಿ ಸರ್? ನಾವೀಗ ಅರಕೆರೆಯಲ್ಲಿ ಇದ್ದೀವಿ, ಬನ್ನೇರಘಟ್ಟ ರೋಡ್, ಅರಕೆರೆ. ಈ ಕ್ಲೈಂಟ್ ಹೆಸರು ಏನು ಸರ್? ಈ ಕ್ಲೈಂಟ್ ಹೆಸರು ಅಕ್ಷಯ್ ಸರ್ ಅವರು. ಓಕೆ, ಇಲ್ಲಿ ಏನೇನನ್ನ ಮಾಡಿದ್ದೀರಾ ನೀವು? ಸರ್ ಇದು ಆಕ್ಚುಲಿ 3 BHK ಮನೆ, ಕಂಪ್ಲೀಟ್ಲಿ ಫ್ಲಾಟ್ ಅಲ್ವಾ? ಫ್ಲಾಟ್ ಸರ್. ಓಕೆ. ಸೊ ಇಲ್ಲಿ ನಾವು ಬಂದು 3 ವಾರ್ಡ್ರೋಬ್ಸ್, ಕಿಚನ್, ಟಿವಿ ಯೂನಿಟ್, ಫ್ಲೋರ್ ಟು ಸೀಲಿಂಗ್ ಟಿವಿ ಯೂನಿಟ್ ಮಾಡಿದ್ವಿ, ವಾಲ್ ಸೀಲಿಂಗ್ ಮಾಡಿದ್ವಿ, ಮತ್ತೆ ಸ್ಟಡಿ ಟೇಬಲ್ ಮತ್ತೆ ಕಾಟ್ ಮಾಡಿದ್ವಿ. ಓಕೆ, ಇಷ್ಟೊಂದು ಮಾಡಿದ್ದೀರಲ್ಲ, ಲೈಕ್ ಇದಾದ್ರೂ ಪ್ಯಾಕೇಜಸ್ ಅಲ್ಲಿ ಬಂತಾ ಅಥವಾ ಇದು ಕಸ್ಟಮೈಸ್? ಇಲ್ಲ ಸರ್, ಇದು ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮಲ್ಲಿ 2 ಆಪ್ಷನ್ ಇದೆ ಸರ್. ಐದರ್ ಪ್ಯಾಕೇಜ್ ವೈಸ್ ಕೊಡ್ತೀವಿ, ಬೇಡ ಕಸ್ಟಮೈಸ್ ಮಾಡ್ಕೊಂಡು ಲೈಕ್ ನಮ್ಗೆ ಏನೇನ್ ಬೇಕೋ ಐಟಮ್ಸ್ ಮಾಡ್ಕೋತೀವಿ ಅಂದ್ರೆ ಕಸ್ಟಮೈಸ್ ಮಾಡ್ತೀವಿ. 2 ತರನೂ ಮಾಡ್ತೀವಿ ಅಲ್ವಾ? ಸೊ ಇದೆಲ್ಲ ಹೇಗಿದೆ ಅಂತ ಲಾಸ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಯಾಕಂತಂದ್ರೆ ನೀವು ಕಾಯ್ತಾ ಇರ್ತೀರಾ, ಹೈಲೈಟ್ ನೋಡಿರ್ತೀರಾ, ಮನೆ ಕೂಡ ಚೆನ್ನಾಗಿ ಬಂದಿರುತ್ತೆ, ಬೀರಲ್ಲೂ ಮನೆ ನೋಡಿರ್ತೀರಾ ಅಲ್ವಾ? ಸೊ ನಿಮ್ಗೂ ಕೂಡ ಆಸೆ ಇರುತ್ತೆ. ಫಸ್ಟ್ ಮನೆ ನೋಡೋಣ, ಜೊತೆಯಲ್ಲಿ ಮೇಡಮ್ ಇದ್ದಾರೆ, ಮಾತಾಡೋದಾ? ಸರ್ ಇಲ್ಲ, ಮೇಡಮ್ ಇಲ್ಲೇ ಇದ್ದಾರೆ. ಸೊ ಮೇಡಮ್ ಹತ್ರ ಒಂಚೂರು ಮಾತಾಡ್ಬಿಟ್ಟು ತದನಂತರ ನಾವು ಪ್ಯಾಕೇಜಸ್ ಎಷ್ಟಾಗುತ್ತೆ, ಯಾವ ರೀತಿ ವರ್ಕ್ ಮಾಡ್ತಾರೆ, ಏನ್ ಕತೆ, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ ನನ್ನ ಕಡೆಯಿಂದ. ಬನ್ನಿ ಸರ್. ಸರ್ ಫಸ್ಟ್ ಈ ಮನೇಲಿ ಏನ್ ನೋಡ್ತಾ ಇದೀವಿ ನಾವು? ಲಿವಿಂಗ್ ಏರಿಯಾ. ಯೂಶುವಲಿ ಮನೆಗೆ ಮೇನ್ ಲಿವಿಂಗ್ ಏರಿಯಾ. ಓಕೆ ಓಕೆ. ಸೊ ನಾವೀಗ ಲಿವಿಂಗ್ ಏರಿಯಾದಲ್ಲಿ ಇದ್ದೀವಿ. ಸೊ ಲಿವಿಂಗ್ ಏರಿಯಾದಲ್ಲಿ ಬಂದು ನಾವು ಫ್ಲೋರ್ ಟು ಸೀಲಿಂಗ್ ಟಿವಿ ಯೂನಿಟ್ ಮಾಡಿದೀವಿ ಸರ್. ಸೊ ಇದು ಫ್ಲೋರ್ ಟು ಸೀಲಿಂಗ್. ಹೌದು, ನೀವು ನೋಡಿದ್ರೆ ಆಲ್ಮೋಸ್ಟ್ ನಾನು 5.8 ಇದ್ದೀನಿ. ಸರಿ, ಇದು 9 ಫೀಟ್ ತನಕ ಇದೆ ಸರ್. 9 ಫೀಟ್ ಇದೆ ಸರ್. 9 ಫೀಟ್ ತನಕನೂ ಟಚ್ ಮಾಡಿಲ್ಲ ಸರ್, ಸ್ವಲ್ಪನೂ ಗ್ಯಾಪ್ ಕೊಟ್ಟಿಲ್ಲ. ಇದೆ ನಿಮ್ಮ ಐಡಿಯಾನ, ಇದು ಕಸ್ಟಮರ್ ರಿಕ್ವೈರ್ಮೆಂಟ್? ಇಲ್ಲ ಸರ್, ಕಸ್ಟಮರ್ ರಿಕ್ವೈರ್ಮೆಂಟ್. ಈ ತರ ಮಾಡಿ ಅಂದ್ರೆ ಫಸ್ಟ್ ಡ್ರಾಫ್ಟ್ ನಮ್ದಿರುತ್ತೆ ಸರ್. ಓಕೆ. ಸೊ ಪೋಸ್ಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೋಗ್ತೀವಿ. ಫಸ್ಟ್ ಈ ಕಡೆ ಬಾಕ್ಸ್ ಇಂದ ಬಾಕ್ಸ್ ಇದೆ, ಇದೊಂದು ಟಾಲ್ ಯೂನಿಟ್ ತರ ಕೊಟ್ಟಿದ್ದೀವಿ. ಸರಿ, ಒಳಗಡೆ 2 ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಸೊ ಕಾರ್ನರ್ ಲೈಟ್ಸ್ ಸರ್, ಸೊ ದಟ್ ಈಚ್ ಅಂಡ್ ಎವ್ರಿ ಶೆಲ್ಫ್ ಲೈಟ್ ಸ್ಪ್ರೆಡ್ ಆಗುತ್ತೆ. ಸೊ ಅದು 2 ಕಡೆ ಕೊಟ್ಟಿದ್ದೀವಿ. ಅದಾದ್ಮೇಲೆ ವುಡನ್ ಶೆಲ್ಫ್ಸ್ ಕೊಟ್ಟಿರೋದ್ರಿಂದ ಈ ತರ ಲೈಟ್ಸ್ ಯೂಸ್ ಮಾಡಿದ್ದೀವಿ. ಸಪೋಸ್ ವುಡನ್ ಶೆಲ್ಫ್ಸ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಸ್ಪಾಟ್ ಲೈಟ್ ಕೊಡ್ತೀವಿ. ಸ್ಪಾಟ್ ಲೈಟ್ ಹಾಕಬಹುದಾಗಿತ್ತು, ಈಚ್ ಅಂಡ್ ಎವ್ರಿ ಶೆಲ್ಫ್ ಹಾಕಬಹುದು. ಕ್ಲೋಸ್ ಮಾಡ್ಬಿಡಿ. ಕಾಸ್ಟ್ ಎಫೆಕ್ಟಿವ್ ಇದು. ಓಕೆ, ಕಾಸ್ಟ್ ಎಫೆಕ್ಟಿವ್ ಇದು. ಹೌದು ಸರ್, ಬಟ್ ನೋಡೋದಕ್ಕೂ ಚೆನ್ನಾಗಿದೆ. ಹೌದು, ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹ್ಯಾಂಡಲ್ ಎಲ್ಲ ಯಾವ ಕಲರ್ ಇದು? ರೋಸ್ ಗೋಲ್ಡ್ ಸರ್. ರೋಸ್ ಗೋಲ್ಡ್ ಇದು. ಓಕೆ ಓಕೆ. ಅಂಡ್ ಈ ಕಡೆ ಬಂದ್ರೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಈ ಕಡೆ ಸ್ಟೋರೇಜ್ ಕೊಟ್ಟಿದ್ದೀರಾ. ಒಂದು ಓಪನ್ ಸ್ಪೇಸ್ ಸರ್. ಇದು DTH ಮತ್ತೆ ಇಂಟರ್ನೆಟ್ ಗೆಲ್ಲ ಅಲ್ಲಿ ಬಿಟ್ರೆ ಇಲ್ಲಿ ಬರೋದು ನಾರ್ಮಲ್. ಇದ್ರ ಒಳಗಡೆ ಬಂದ್ಬಿಡುತ್ತಾ ವೈರ್? ಇಲ್ಲಿ ಬಿಟ್ಟಿದ್ದೀರಲ್ಲ? ಹೌದು ಸರ್. ಓಕೆ ಓಕೆ ಓಕೆ. ಇಲ್ಲಿ ವೈರ್ ಬರುತ್ತೆ. ಓಕೆ. ಮತ್ತೆ ಅದರ ಕೆಳಗಡೆ ವಿ ನಾಬ್ಸ್ ಯೂಸ್ ಮಾಡಿ. ಇದು ವಿ ನಾಬ್ಸ್ ಅಲ್ವಾ? ಹೌದು ಸರ್, ವಿ ನಾಬ್ಸ್ ಚೆನ್ನಾಗಿದೆ ಸರ್. ಇದು ವಿ ನಾಬ್ಸ್ ಸೂಪರ್ ಆಗಿ ಕಾಣಿಸುತ್ತೆ. ಅದು ಯೂಸ್ ಮಾಡಿ 3 ಡ್ರಾವರ್ ಹಾಕಿದ್ದೀರಾ? ಸರ್. ಹೌದು. ಓಕೆ. ಸೊ ಈ ಡ್ರಾವರ್ ಚಾನಲ್, ಲೈಕ್ ಈ ಹಿಂಜಸ್ ಇವೆಲ್ಲ ಯಾವ ಕಂಪನಿದು ಯೂಸ್ ಮಾಡ್ತೀರಾ ನೀವು? ಸರ್ ನಮ್ಮಲ್ಲಿ ಇವಾಗ ಆಲ್ ಮೇಜರ್ ಬ್ರ್ಯಾಂಡ್ಸ್ ಇರುತ್ತೆ. ಡಿಪೆಂಡಿಂಗ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಅವ್ರಿಗೆ ಹಾಫ್ಲೆ ಬೇಕು, 8 ಇಂಚ್ ಬೇಕು, ಎಪ್ಕೋ ಬೇಕು, ಪೆಗ್ಲರ್ ಬೇಕು ಅಂದ್ರೆ ಅದ್ರ ಪ್ರಕಾರ ಕೊಡ್ತೀವಿ, ಮಾಡ್ಕೊಡ್ತೀರಾ. ಆಮೇಲೆ ಇದನ್ನ ನೀವು ಲೆವಿಟೇಟ್ ಮಾಡಿಲ್ಲ, ಕೆಳಗಡೆ ಒಂದು ಸ್ಕರ್ಟಿಂಗ್ ತಗೊಂಡಿದ್ದೀರಾ? ಹೌದು ಸರ್. ಸೊ ಸ್ಕರ್ಟಿಂಗ್ ತಗೊಂಡ್ರೆ ಒಳ್ಳೇದ? ನಾನು ಅದನ್ನ ಈಗ ಒಳ್ಳೆ ಕ್ವಶನ್ ಕೇಳಿದ್ರೆ. ಸೊ ಇವಾಗ ಸರ್ ಫ್ಲೋರ್ ಟು ಸೀಲಿಂಗ್ ಇರೋದ್ರಿಂದ ನಾವು ಲೆಗ್ಸ್ ಕೊಟ್ವಿ ಅಂದ್ರೆ ಬೈ ಎನಿ ಚಾನ್ಸ್ ಇದ್ರ ಮೇಲೆ ಯಾರಾದ್ರೂ ಕೂತ್ಕೊಂಡ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಸಜೆಷನ್ ಏನಂದ್ರೆ, ಸೊ ಅವ್ರಿಗೆ ಏನಾದ್ರು ಅಲ್ಲಿ ಕಸ ಹೊಡಿಬೇಕು ಆ ತರ ಏನಾದ್ರು ಬೇಕು ಅಂದ್ರೆ ಅವಾಗ ಮಾತ್ರ ಲೆಗ್ಸ್ ಕೊಡೋದು ಸರ್. SS ಲೆಗ್ಸ್ ಇಲ್ಲಾಂದ್ರೆ ರೋಸ್ ಗೋಲ್ಡ್ ಲೆಗ್ಸ್. ಇಲ್ಲ ಅಂದ್ರೆ ಸ್ಕರ್ಟಿಂಗ್ ಹಾಕೊಂಡ್ರೆ ನಿಮ್ಗೆ ಸ್ಟಿಫ್ನೆಸ್ ತುಂಬಾ ಗಟ್ಟಿ ಇರುತ್ತೆ, ಬೆಟರ್. ಸೊ ಯಾರು ಕೂತ್ಕೊಂಡ್ರು ಬೀಳೋದಿಲ್ಲ. ಸೊ ಅದರಿಂದ ಯಾಕಂದ್ರೆ ಚಿಕ್ಕದು ಲೈಕ್ 7x7 ಮಾಡಿದ್ರೆ ಲೆಗ್ಸ್ ಕೊಟ್ರೆ ಏನ್ ತೊಂದರೆ ಇಲ್ಲ. ಸರಿ, ಓಕೆ. ಸೊ ಇವಾಗ ಕಂಪ್ಲೀಟ್ ಭಾರ ಏನಿದೆ ಅಲ್ಲ ಈ ಬಾಕ್ಸ್ ಮೇಲೆ ಇರುತ್ತೆ ಸರ್. ಪೂರ್ತಿ ಭಾರ ಬಾಕ್ಸ್ ಮೇಲೆ ಇರುತ್ತೆ. ಅವಾಗ ಲೆಗ್ಸ್ ಕೊಟ್ಟಾಗ ಅಷ್ಟೊಂದು ಸಪೋರ್ಟ್ ಸಿಗಲ್ಲ. ಓಕೆ ಓಕೆ. ಲೆಗ್ಸ್ ಸಪೋರ್ಟಿವ್ ಅಷ್ಟೇ, ಬಟ್ ಆಕ್ಚುಲಿ ನಿಂತ್ಕೊಳ್ಳೋದು ಈ ಬಾಕ್ಸ್ ಎಲ್ಲ ನಿಂತ್ಕೊಳ್ಳೋದು ಬ್ಯಾಕ್ ಸೈಡ್ ಇದ್ರ ಮೇಲೆನೆ. ಸೊ ಅದರಿಂದ ನಾವು ಅವಾಯ್ಡ್ ಮಾಡ್ತೀವಿ. ತೀರಾ ಕಸ್ಟಮರ್ ಬೇಕೇ ಬೇಕಂದ್ರೆ ಹೈಟ್ ರೆಡ್ಯೂಸ್ ಮಾಡಿ ಅವಾಗ ಆ ತರ ಮಾಡ್ಕೊಡ್ತೀರಾ ಅಲ್ವಾ?
ಸೊ ಇದು ಯಾವ ಫಿನಿಶ್ ಲ್ಯಾಮಿನೇಟ್ಸ್ ಇದು? ಸರ್ ಇದು ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್. ಗ್ಲಾಸಿ ಫಿನಿಟ್ಸ್, ಮಾರ್ಬಲ್ ಫಿನಿಶ್ ಅಲ್ವಾ ಇದು? ಸರ್ ಹೌದು. ಓಕೆ, ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆ ಏನೇನ್ ಈ ಮಾಡಿದ್ದೀರಾ? ಕಡೆ 2 ಲೆಡ್ಜಸ್ ಕೊಟ್ಟಿದ್ದೀವಿ ಸರ್ ವಿತ್ ಸ್ಪಾಟ್ ಲೈಟ್ಸ್. ಓಕೆ, ಲಾಸ್ಟಿಗೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ರಾಫ್ಟರ್ಸ್ ಇದು ಯಾವ PVC ರಾಫ್ಟರ್ಸ್? PVC ರಾಫ್ಟರ್ಸ್ ಸರ್. ಸೊ ಈ ಲಾಸ್ಟಿಗೆ ಇಲ್ಲಿ ವಾಸ್ ಇಟ್ಕೊಳ್ಳೋಕೆ ಒಂದು ಎಂಟಿ ಸ್ಪೇಸ್. ಓಕೆ ಓಕೆ, ಸೊ ಅದೇ ಕಂಟಿನ್ಯೂ ಆಗಿದೆ ಅದೇ ಅಲ್ವಾ ಇಲ್ಲಿ? ಕಂಟಿನ್ಯೂ ಆಗಿದೆ. ಸೊ ಕಂಪ್ಲೀಟ್ ವಾಲ್ ಯುಟಿಲೈಸ್ ಮಾಡಿದ್ದೀವಿ. ಕರೆಕ್ಟ್ ಆಗಿದೆ. ಹಾಂ, ಸರಿ, ಇವಾಗ ಇದ್ರ ಬಗ್ಗೆ ಹೇಳಿ. ಹಾಂ ಸರ್, ಫಾಲ್ ಸೀಲಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ 2 ಟೈಪ್ಸ್ ಇದೆ ಸರ್ ಫಾಲ್ ಸೀಲಿಂಗ್ ಇಲ್ಲಿ. ಹಾ. ಸೊ ಯೂಶಲಿ ನಾವು ಬಾರ್ಡರ್ ಫಾಲ್ ಸೀಲಿಂಗ್ ಸ್ಕ್ವೇರ್ ಅಲ್ಲಿ ಕೊಡ್ತೀವಿ. ಅಲ್ಲಿ ನೋಡಿದ್ರೆ ಸ್ಕ್ವೇರ್, ಹೌದು. ಈ ಕಾರ್ನರ್ ಸ್ಕ್ವೇರ್, ಹೌದು. ಇಲ್ಲಿ ಹಾಫ್ ರೌಂಡ್, ಹೌದು, ಹಾಫ್ ರೌಂಡ್. ಇಲ್ಲಿ ಸ್ಕ್ವೇರ್ ಅಲ್ಲ, ಹಾಫ್ ರೌಂಡ್. ಸರಿ, ಸೆಂಟರ್ ಅಲ್ಲಿ ಒಂದು ಸರ್ಕಲ್, ಅದಕ್ಕೆ ಇನ್ಸೈಡ್ ಔಟ್ಸೈಡ್ ಕೋ ಲೈಟ್, ಮತ್ತೆ ಒಳಗಡೆ ಒಂದು ಸರ್ಕಲ್ ಇದೆ. ಅದಾದ್ಮೇಲೆ ರಾಫ್ಟರ್ಸ್ ಮಾತ್ರ ಇದನ್ನ ಎಲಿವೇಟ್ ಮಾಡಿರುವಂತದ್ದು. ಇದಕ್ಕೆ ಸೈಡ್ ಅಲ್ಲಿ ಇದು ತಗೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮಲ್ಟಿಪಲ್ ಲೈಟ್ಸ್ ಯೂಸ್ ಆಗಿದೆ ಇಲ್ಲಿ ಅಲ್ವಾ? ಸೆಂಟ್ರಲ್ಲಿ ಸರ್ಕಲ್ ಮೇಲೂ 4 ಲೈಟ್ಸ್ ಬಂದಿದೆ. ಸ್ಟ್ರಿಪ್ ಇದಾಗುತ್ತೆ, ಒಳಗಡೆ 2 ಸ್ಟ್ರಿಪ್ ರನ್ ಆಗುತ್ತೆ. ಅಲ್ಲಿ ವಾರ್ಮ್ ವೈಟ್ ಯೂಸ್ ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು ಸ್ಟ್ರಿಪ್ ರನ್ ಆಗುತ್ತೆ. ಮತ್ತೆ ರಾಫ್ಟರ್ಸ್ ಗೆ ಚಾಕ್ಲೇಟ್ ಬ್ರೌನ್ ಕಲರ್, ಚಾಕ್ಲೇಟ್ ರಾಫ್ಟರ್ಸ್ ಗೆ ಚಾಕ್ಲೇಟ್ ಬ್ರೌನ್ ಅನ್ನ ಹಾಕಿದ್ದೀರಾ. ಅದ್ ಬಿಟ್ರೆ ಮತ್ತೆಲ್ಲ ಆಫ್ ವೈಟ್ ಅಲ್ವಾ ಇದು? ಹೌದು ಸರ್, ಮಿಕ್ಕಿದೆಲ್ಲ ಆಫ್ ವೈಟ್ ಸರ್. ಆಫ್ ವೈಟ್ ಮಾಡಿರುವಂತದ್ದು. ಬನ್ನಿ ಇವಾಗ ಇದನ್ನ ಹೈಲೈಟೆಡ್ ವಾಲ್ ಬಗ್ಗೆನೂ ಕೂಡ ಹೇಳಿದಕ್ಕೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದೀವಿ. ಆಕ್ಚುಲಿ ಇದು ಬಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಸರ್. ಅವರೇ ಹೇಳಿರೋದು ಇದು? ಅವರೇ ಹೇಳಿರೋದು. ಓಕೆ, ನಮ್ಗೆ ಈ ತರ ಬೇಕು ಅಂದ್ರು. ಸೊ ಇದು ಆಕ್ಚುಲಿ ಕಾನ್ಸೆಪ್ಟ್ ಏನಂದ್ರೆ ಇದು ಮನೆ ಆಮೇಲೆ ಇದು 2 ಚೇರ್, 1 ಟೇಬಲ್. ಓಕೆ ಓಕೆ ಓಕೆ, ದೂರದಿಂದ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಹಿಂಗ್ ನೋಡಿದ್ರೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಸರ್. ಇಲ್ಲೊಂದು ಚೇರು, ಟೇಬಲ್, ಮನೆ. ಹೌದು, ಆಕ್ಚುಲಿ ಇದು ಬಂದು ಬುಕ್ ಶೆಲ್ಫ್ ಸರ್. ಬುಕ್ ಶೆಲ್ಫ್ ಇದು. ಓಕೆ, ಸೊ ಈ ಕಾನ್ಸೆಪ್ಟ್ ಶೋಕೇಸ್ ತರನು ಯೂಸ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದ್ರ ಮೇಲೆ ಒಂದು ಡೆಕೋರೇಟಿವ್ ಲೈಟ್, ಅದು ಕ್ಲೈಂಟ್ ಕಡೆಯಿಂದ ಅಲ್ವಾ? ಸರ್ ಇದು ಹೇಗೆ ನಿಲ್ಸಿದ್ರಿ ಇದನ್ನ? ಗೋಡೆಗೆ ಹೇಗೆ ನಿಲ್ಸಿದ್ರಿ? ಸರ್ ವಾಲ್ ಸ್ಕ್ರೂ ಮಾಡಿರೋದು. ಬಿಫೋರ್ ವಾಲ್ ಪೇಪರ್ ಸ್ಕ್ರೂ ಮಾಡಿದ್ದೇವೆ, ಆಮೇಲೆ ವಾಲ್ ಪೇಪರ್ ಹಾಕ್ಸಿರೋದು. ಸೊ ದಟ್ ಗಟ್ಟಿ ಇದೆ ಇದೆ ಸರ್. ಯಾರಾದ್ರೂ ಮಕ್ಕಳು ಹಿಂಗ್ ಹಿಡ್ಕೊಂಡು ಏನಾಗಲ್ಲ ಸರ್, ಏನು ತೊಂದರೆ ಇಲ್ಲ ಅಂತೀರಾ? ದೊಡ್ಡವರು ಹೇಳಿದ್ರು ಏನಾಗಲ್ಲ ಸರ್, 100%. ಬಿಕಾಸ್ ಅಷ್ಟೊಂದು ಭಾರ ಇಲ್ಲ ಸರ್ ಇದು, ಲೈಕ್ ಪೀಸಸ್ ಅಷ್ಟೇ. ಆಮೇಲೆ ಈ ಪೀಸಸ್ ಎಲ್ಲ ಇಲ್ಲಿ ಸ್ಕ್ರೂ ಹಾಕಿರ್ತೀವಿ. ಸರಿ, ಸೊ ಇಲ್ಲಿ ಮಲ್ಟಿಪಲ್ ಸ್ಕ್ರೂಸ್ ಹಾಕಿರ್ತೀವಿ. ಸೊ ಅಷ್ಟು ಈಸಿಯಾಗಿ ಬರೋದಿಲ್ಲ ಅಂತ ಹೇಳ್ತೀರಾ? ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಲ್ ಪೇಪರ್ ಸರ್. ಏನ್ ವಾಲ್ ಪೇಪರ್ ಇದು ಸರ್? ಇದು ನಾರ್ಮಲ್ ವಾಲ್ ಪೇಪರ್. ಇದ್ರ PVC ಎಲ್ಲ ಸಿಗುತ್ತೆ ನಮಗೆ? ಸಿಗುತ್ತೆ ಸರ್, ಮಲ್ಟಿಪಲ್ ಇದೆ, ಕಸ್ಟಮೈಸ್ ಸಿಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಇವಾಗ ಲೈಕ್ ಕಿಡ್ಸ್ ವಾಲ್ ಪೇಪರ್ಸ್ ಇದೆ, ವಾಟರ್ ಪ್ರೂಫ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಫೋಟೋ ಬೇಕು, ಎಕ್ಸಾಂಪಲ್ ನೀವೊಂದು ಕುದುರೆದು ಫೋಟೋ ಬೇಕು, ಅದು ಲಕ್ಕಿ ಅಂತ ಹೇಳ್ತಾರೆ. ಸೊ ಆ ಫೋಟೋ ಬೇಕಾದ್ರೂ ನಾವು ಕ್ಲೀನ್ ಆಗಿ ಅದೇ ಫೋಟೋನ ಕಸ್ಟಮೈಸ್ ಮಾಡಿ ವಾಲ್ ಪೇಪರ್ ಹಾಕ್ಬೋದಾ? ಅದು ಮಾಡ್ಕೊಡ್ತೀರಾ ನೀವು? ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಅಕ್ಷಯ್ ಸರ್, ಆಶ್ರಿತಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಇಬ್ರು ಚೆನ್ನಾಗಿದ್ದೀರಾ? ಓಕೆ, ಸೊ ಇವಾಗ ನನ್ನ ಫಸ್ಟ್ ಕ್ವಶನ್ ಅಂದರೆ, ನೀವು ಫ್ಲ್ಯಾಟ್ ತೊಗೊಂಡು ಒಂದು ಇಂಟೀರಿಯರ್ ಮಾಡ್ಸೋಣ ಅಂತ ನೀವು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಸ್ಪೇಷಿಯಸ್ ಸ್ಟುಡಿಯೋಗೆ ಏನೋ ಕೆಲಸ ಕೊಟ್ಟರೆ ಹೇಗೆ ಗೊತ್ತಿದ್ರು ಅವ್ರು ನಿಮಗೆ? ನಾವು ನಿಮ್ಮ ಚಾನೆಲಿನ ಮೊದಲಿಂದ ಚಾನಲಲ್ಲೇ ನೋಡಿದ್ರೆ, ಮನೆ ತಗೋ ಮುಂಚೆನೂ ನಿಮ್ಮ ಚಾನೆಲ್ ನೋಡ್ತಾ ಇದ್ರಾ? ನಿಮ್ಮ ರೆಫರೆನ್ಸ್ ಇಂದ ಸೋಫಾ ಕ್ವಾರ್ಟರ್ ತಗೊಂಡಿದ್ದೆ. ಓಕೆ ಓಕೆ. ಸೊ ಆಮೇಲೆ ಮನೆ ತಗೊಂಡ್ರೆ ಸ್ಪೇಷಿಯಸ್ ಸ್ಟುಡಿಯೋ ಅವ್ರ ಹತ್ರ ಮಾಡೋಣ ಅಂತ ಅನ್ಕೊಂಡಿದ್ದೆ. ಮುಂಚೆನೇ ಅನ್ಕೊಂಡಿದ್ರೆ? ಓಕೆ. ಸೊ ನಾನು ಒಂದೇ ವಿಡಿಯೋ ನೋಡಿದೆ ಅಥವಾ ಮಲ್ಟಿಪಲ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಇದು ಸ್ಪೇಷಿಯಸ್ ಸ್ಟುಡಿಯೋದ್ ಮಾತ್ರ ಅಲ್ಲ, ತುಂಬಾ ವಿಡಿಯೋ ಎಲ್ಲಾದ್ರೂ ನೋಡಿದ್ದೀರಾ? ಎಲ್ಲ ನೋಡ್ಬಿಟ್ಟು ಸ್ಟಾರ್ಟಿಂಗ್ ಜಸ್ಟ್ ಇಂಟ್ರೆಸ್ಟ್ ಅಂತ ನೋಡ್ತಾ ಇದ್ದೆ. ಆಮೇಲೆ ಇದು ಮನೆ ತಗೋ ಪ್ಲಾನ್ ಬಂತು, ಅದನ್ನ ಸ್ವಲ್ಪ ಕಂಟಿನ್ಯೂ ನೋಡಿದ್ರಿ? ಎಲ್ಲ ನೋಡಿ ಕಂಪೇರ್ ಮಾಡಿ ಇವ್ರದ್ದು ಚೆನ್ನಾಗಿದೆ ಅನ್ಸಿ ಕೆಲಸ ಕೊಟ್ಟಿರುವಂಥದ್ದು. ನೀವು ನೋಡಿದ್ರಾ, ಚೆಕ್ ಮಾಡಿದ್ರಾ? ಫಾಲೋ ಮಾಡ್ತಾ ಇದ್ದೀರಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಲೈಕ್ ನಮ್ಮ ಮನೆಗೆ ನೋಡಿ, ನಿಮ್ಮ ಮನೇಲಿ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಲೈಕ್ ಮನೇನು ಇದೇ ಇರ್ಬೋದು, ಬುಕ್ ಶೆಲ್ಫ್ಸ್ ಇರ್ಬೋದು. ಸೊ ನೀವು ನಿಮ್ಮ ಥಾಟನ್ನು ಹೇಳಿದಾಗ ಅವ್ರು ಮಾಡಿರುವಂತಹ 3D ಡಿಸೈನ್ ಏನಿದೆ, ಅಕ್ಯುರೇಟ್ ಆಗಿ ಮಾಡ್ಕೊಟ್ರ? ಇದನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 99% ಬಂದಿದೆ. 99%. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಚೇಂಜ್ ಮಾಡ್ಕೋಬಹುದು ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರೋದು ಕಲರ್ಸ್, ಡಿಸೈನ್ಸ್, ಪ್ಯಾಟರ್ನ್ಸ್ಗಳ ಚಾಯ್ಸ್. ಓಕೆ, ನಿಮ್ಮ ಮನೇಲಿ ತುಂಬಾ ಕಲರ್ಸ್ ಇದೆ, ತುಂಬಾ ಡಿಸೈನ್ಸ್ ಇದೆ. ಸ್ಪೇಷಿಯಸ್ ಸ್ಟುಡಿಯೋ ಅಂತ ಹೋದಾಗ ಕಲರ್ಸ್, ಡಿಸೈನ್ಸ್, ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆಯಾ? ತುಂಬಾ ಅವೈಲೇಬಲ್ ಇದೆ, ಪ್ಲೆಂಟಿ ಇದೆಯಾ ಅಂತ ಹೇಳ್ತೀರಾ? ತುಂಬಾ ಇದೆ. ಏನಂದ್ರೆ ಬೇರೆ ಕಡೆನೂ ತಗೊಂಡಿದ್ದೀವಿ ಕೊಟೇಶನ್. ಅವ್ರದ್ದು ಹೆಂಗಿತ್ತಂದ್ರೆ ಅವರೇ ಚೂಸ್ ಮಾಡಿರ್ತಾರೆ ಕಲರ್, ಅದರಲ್ಲೇ ಒಂದು ಸೆಟಪ್ ಕಲರ್ಸ್ ಇರುತ್ತೆ, ಅದರಲ್ಲೇ ಸೆಲೆಕ್ಟ್ ಮಾಡಬೇಕು. ಸ್ಪೇಷಿಯಸ್ ಸ್ಟುಡಿಯೋದಲ್ಲಿ ಆಗಿರಲ್ಲ, ತುಂಬಾ ಕಲರ್ ಇತ್ತು. ನಮ್ಗೆ ಬೇಕಾಗಿರೋ ಕಲರ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು, ತುಂಬಾ ಆಪ್ಷನ್. ಓಕೆ, ನೀವ್ ಹೇಳಿ. ಕಲರ್ಸ್ ಪ್ಯಾಟರ್ನ್ಸ್ ಲೇಡೀಸ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು. ಸೊ ನಾವು ಏನಾದರೂ ಯಾವ್ದಾದ್ರು ಕಲರ್ ಸೆಲೆಕ್ಟ್ ಮಾಡಿದ್ರೆ ಯಾವ ಕಲರ್ ಅದ್ರ ಜೊತೆಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಓಕೆ, ಕಾಂಟ್ರಾಸ್ಟ್ ಯಾವ್ದು ಬರುತ್ತೆ ಅಂತ ಇದು ಮಾಡ್ತಾ ಇದ್ರು. ಓಕೆ, ಸಜೆಷನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರ?
ಓಕೆ 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 ಆ್ಯಂಡ್ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ಬೇಸಿಕಲಿ ನೀವು ಇಬ್ಬರು ವರ್ಕಿಂಗ್ ಅಂತ ಅನ್ಸುತ್ತೆ. ಸೊ ನಾವು ವರ್ಕ್ ಮಾಡ್ತಾ ಇರಬೇಕಾದ್ರೆ ಲೈಕ್ ನಮ್ಮದು ಹೇಗೆ ನಡೀತಾ ಇದೆ, ಮನೆ ನಡೀತಾ ಇದೆ, ಕೆಲಸ ಹೇಗೆ ನಡೀತದೆ, ಫಿನಿಶಿಂಗ್ ಹೇಗೆ ಬರುತ್ತೆ, ಈ ಅಪ್ಡೇಟ್ ಕೊಡುವಂಥದ್ದು ಆ್ಯಂಡ್ ಫಿನಿಶಿಂಗನ್ನು ಕೊಡುವಂಥದ್ದು. ವರ್ಕ್ಮೆನ್ಶಿಪ್ ಯಾವ ಥರ ಇದೆ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರದ್ದು? ತುಂಬಾ ಚೆನ್ನಾಗಿ ಮಾಡಿದ್ವಿ. ಎನಿ ಟೈಮ್ ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾರೆ. ಅಪ್ಡೇಟ್ ಎಲ್ಲ ಮಾಡ್ತಾರಾ ನಿಮಗೆ? Update ಮಾಡ್ತಾರೆ. ಇಷ್ಟ ಆಯ್ತು ಅವ್ರ ಎನಿ ಸಜೆಷನ್ಸ್ ನೋಡಿ ಈ ತರ ಮಾಡಿದ್ದೀವಿ, ಇದನ್ನ ಚೇಂಜ್ ಮಾಡೋಣ, ಇದನ್ನ ಇಟ್ಕೊಳ್ಳೋಣ, ಆ ಥರ ಏನಾದರೂ ಸಜೆಷನ್ಸ್ ಎಲ್ಲ ಇದೆಯಾ? ಹೌದು. ಫಾರ್ ಎಕ್ಸಾಂಪಲ್ ಈ ವಾಲ್ ಪೇಪರ್ ಇದನ್ನ ಸೆಲೆಕ್ಟ್ ಮಾಡಿದ್ವಿ, ಅಲ್ಲಿ ಬೇರೆ ಸೆಲೆಕ್ಟ್ ಮಾಡಿದ್ವಿ. ಅವರು ಹೇಳಿದ್ರು ಸೇಮ್ ಬೇರೆ ಬೇರೆ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಕಾಣಿಸಲ್ಲ, ಎರಡು ಸೇಮ್ ಇರಬೇಕು. ಕರೆಕ್ಟ್. ಆ ಕಡೆಯಿಂದ ನೋಡಿದಾಗ ಮ್ಯಾಚ್ ಆಗಬೇಕು ಎರಡು. ಈ ಸಜೆಷನ್ಸ್ ಎಲ್ಲ ಕೊಡ್ತಾರೆ ನಿಮಗೆ. ಸೊ ವರ್ಕ್ಮೆನ್ಶಿಪ್ ಚೆನ್ನಾಗಿದೆಯಾ? ಓಕೆ. ಆ್ಯಂಡ್ ಫೈನಲ್ ಆಗಿ ನಾನು ಕೇಳೋದೊಂದೇ, ಸೊ ಇವತ್ತು ಏನು ಔಟ್ಪುಟ್ ಬಂದಿದೆ, ನೀವು ಪ್ಲಾನ್ ಮಾಡಿ ಮನ್ಸಲ್ಲಿ ಅನ್ಕೊಂಡಂಗೆ 3D ಡಿಸೈನ್ ಹಾಕ್ದಂಗೆ ಇವತ್ತು ಬಂದಿದೆ, ಎಕ್ಸಿಕ್ಯೂಟ್ ಆಗಿದೆ, ಇದು ಮ್ಯಾಚ್ ಆಗುತ್ತಾ? ಮೂರು ಮ್ಯಾಚ್ ಆಗ್ತಾ ಇದೆಯಾ? ಸೇಮ್ ಚೆನ್ನಾಗಿ ಬಂದಿದೆಯಾ? 100% ಸ್ಯಾಟಿಸ್ಫೈಡ್ ಇದ್ದೀರಾ? ಅದಕ್ಕೆ ಜಾಸ್ತಿನೇ ಚೆನ್ನಾಗಿ ಬಂದಿದೆಯಾ? ಓಕೆ. ಆ್ಯಂಡ್ ಲೈಕ್ ಮನೆ ಕೂಡ ಓಪನಿಂಗ್ ಆಯಿತು, ಫ್ಯಾಮಿಲೀಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಯಾರಾದರೂ ಕೇಳಿದ್ರೆ ಇವ್ರು ಕೇಳಿರ್ತಾರೆ, ನಿಮ್ಗೆ ಕೇಳಿದ್ರೆ ಯಾರಾದರೂ? ತುಂಬಾ ಮಂದಿ ಕೇಳಿದ್ರು. ಕೆಲವರಂತೂ ಯಾರು ಅಂತ ಅಂದ್ರೆ ಯಾರು ಮಾಡಿಸಿದ್ದು ಅಂತ ಕೇಳಿ ನಾವು ಇನ್ನೂ ಬರ್ತೀವಿ, ನಮಗೆ ಕಾಂಟ್ಯಾಕ್ಟ್ ಕೊಡಿ ಅಂತ ಎಲ್ಲ ಹೇಳಿದ್ದಾರೆ. ರೆಫರೆನ್ಸ್ ಎಲ್ಲ ಕೊಟ್ಟಿದ್ದೀರಾ? ಆಲ್ರೆಡಿ ಫ್ಲಾಟ್ಸ್ ಅಲ್ಲಿ ಯಾರಾದರೂ ಕೇಳಿದ್ರೆ ನಿಮಗೆ? ಫ್ಲಾಟ್ಸ್ ಅಲ್ಲಿ ಎಲ್ಲ ಬಂದು ಎಲ್ಲ ಒಮ್ಮೆಲೆ ನೋಡಿದ ಕೂಡಲೇ ತುಂಬಾ ಖುಷಿ ಆಗಿದ್ದಾರೆ. ಸೊ ಬೇಸಿಕಲಿ ಓಕೆ. ನೀವು ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದರ್ ವರ್ಕ್? ಆಫೀಸರ್ ಎಲ್ಲ ಕೇಳಿದ್ದಾರೆ ಅಂತ ಹೇಳ್ತೀರಾ? ಓಕೆ. ಆ್ಯಂಡ್ ಇನ್ನೊಂದು ನೋಡಕ್ ಚಂದ ಇದ್ರೆ ಅಷ್ಟೇ ಅಲ್ಲ, ವರ್ತ್ ಅನ್ನೋದು ಬರಬೇಕು. ನೋಡಿ, ದುಡ್ಡು ಖರ್ಚು ಮಾಡಿರ್ತೀವಿ, ನೀವು ಖರ್ಚು ಮಾಡಿದ್ದಕ್ಕೆ ಇವತ್ತೇನು ಬಂದಿದೆ ನಿಮ್ದು ಇಂಟೀರಿಯರು, ಇಸ್ ಇಟ್ ವರ್ತ್? ಹಾಕಿದ್ದಕ್ಕೂ ಚೆನ್ನಾಗಿ ಆಗಿದಪ್ಪ, ಕರೆಕ್ಟಾಗಿ ಸ್ಪೆಂಡ್ ಆಯಿತು ಅಂತ ಹೇಳ್ತೀರಾ? ಹೌದಾ? ನೀವು ಹೇಳಿ. ಪ್ರತಿಯೊಂದು ಕೂಡ ಎಸ್ಪೆಷಲಿ ನಿಮ್ಮ ದೇವ್ರ ಮನೆ ಆ್ಯಂಡ್ ಕಿಚನ್ಸ್ ಇದು ಟೋಟಲ್ ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿದೆ, ಖುಷಿ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ? ಆ್ಯಂಡ್ ಫೈನಲ್ ಆಗಿ ಕೇಳೋದೊಂದೇ, ಸ್ಪೇಷಿಯಸ್ ಸ್ಟುಡಿಯೋಸ್ಗೆ ಕೆಲಸ ಕೊಡ್ಬೋದಾ? ಹೇಳಿ, ನಮ್ಮ ವೀಕ್ಷಕರಿಗೆ ಕೊಡ್ಬೋದು. ಯಾಕೆ ಕೊಡ್ಬೋದು, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಏನಾದ್ರು ಒಂದು ಮಾತು ಹೇಳಿ. ಏನಂದ್ರೆ ಇವಾಗ ಕೆಲವರು ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಒಂದು ಪ್ರೊಸೆಸ್ ಇರುತ್ತೆ, ಇವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸ್ಆಪ್ ಅಲ್ಲಿ ಪಿಕ್ ಕಳಿಸಿ ಈ ತರ ಮಾಡ್ಕೊಡ್ತೀರಾ ಅಂತ ಹೇಳಿದ್ರು, ಅದು ಕೂಡ ಮಾಡ್ಕೊಡ್ತೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಐಡಿಯಾಸ್ ಎಲ್ಲ ತಗೊಂತಾರ? ಹೌದು. ಇನ್ಪುಟ್ಸ್ ಎಲ್ಲ ತಗೊಂತಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಒಂದು ತಮ್ಸ್ ಕೊಡ್ಬೋದಾಗಾದ್ರೆ ಕೊಟ್ಬಿಡಿ, ಒಂದು ತಮ್ಸ್ ಆಗಾದ್ರೆ. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜನರಲ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸರ್, ಇವಾಗ ನೆಕ್ಸ್ಟ್ ಸರ್ ಈಗ ಡೈನಿಂಗ್ ಏರಿಯಾ. ಸೊ ಇಲ್ಲೊಂದು ಕ್ರಾಕರಿ ಯೂನಿಟ್, ಓಕೆ, ಪೂಜಾ ರೂಮು, ಓಕೆ. ಆಮೇಲೆ ಬಾರ್ಡರ್ ಫಾಲ್ ಸೀಲಿಂಗ್, ಸೆಂಟರಿಗೆ ಇದೊಂದು ರೆಕ್ಟಾಂಗಲ್ ಸ್ಕ್ವೇರ್ ಡಿಸೈನ್ ಲೈಟ್ ಎಲ್ಲ ಏನಿಲ್ಲ ಸರ್, ಜಸ್ಟ್ ಡಿಸೈನ್ ಅಷ್ಟೇ ಅದು. ಸರಿ, ಓಕೆ. ಸೊ ಇಷ್ಟು ಮಾಡಿದ್ವಿ. ಕ್ರಾಕರ್ ಯೂನಿಟ್ ಅಲ್ಲಿ ಸೆಂಟರ್ ಅಲ್ಲಿ ಡೆಕೋರೇಟಿವ್ ಬ್ರಾನ್ಸ್ ಮಿರರ್ ಹಾಕಿದ್ದೇವೆ. ಬ್ರಾನ್ಸ್ ಮಿರರ್ ಹಾಕಿ ಇದು ಗ್ರೂಸ್ ಕೊಟ್ಟಿರೋದು. ವಿ ಗ್ರೋ ಸರ್, ಇದು ಗ್ರೋ ಮಾಡಿಸಿ. ಹೌದು. ಓಕೆ. ತುಂಬಾ ಕ್ಲೈಂಟ್ಸ್ ಇವಾಗ ನಮ್ಮನ್ನ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ತಾರಲ್ಲ, ಅಲ್ಲಿ ತೋರಿಸಿದ್ವಿ ಈ ತರ ಗ್ರೋಸ್ ಹೆಂಗ್ ಮಾಡೋದು ಅಂತ. ಅದೆಲ್ಲ ಕೊಟ್ಟಿರ್ತೀರಾ ನೀವು? ತೋರಿಸಿರ್ತೀರಿ ಇನ್ಸ್ಟಾಗ್ರಾಮ್ ಅಲ್ಲಿ? ಓಕೆ 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 ಓಕೆ. ಸೊ ಅದಾದ್ಮೇಲೆ ಇಲ್ಲೊಂದು ಓಪನ್ ಪ್ಲೇಸ್ ವಿತ್ ಡಬಲ್ ಶೆಲ್ಫ್ ಕೊಟ್ಟಿದ್ವಿ. ಇಲ್ಲೊಂದು ಅಪ್ಲಿಫ್ಟರ್, ಓಕೆ, ಒಳಗಡೆ ಲೈಟ್ ಇದೆ. ಅದಾದ್ಮೇಲೆ ಇಲ್ಲಿ ಎರಡು ಅಪ್ಲಿಫ್ಟರ್, ಸಾರಿ ಶಟರ್ಸ್ ವಿತ್ ಗ್ಲಾಸ್ ಶೆಲ್ಫ್. ಓಕೆ ಓಕೆ ಓಕೆ. ಸೊ ಲಾಫ್ಟ್ ಹಾಕಿದ್ವಿ ವಿತ್ ಪುಷ್ ಮ್ಯಾಗ್ನೆಟ್ ಸರ್. ಪುಷ್ ಮ್ಯಾಗ್ನೆಟ್ಸ್, ಅದು ಹ್ಯಾಂಡಲ್ಲೆಸ್ ಸಿಸ್ಟಮ್. ಓಕೆ. ಇಲ್ಲಿ ಕೆಳಗಡೆ ಸೊ ಇಲ್ಲಿ ಗ್ರಾನೈಟ್ ಹಾಕ್ಸಿದ್ದಾರೆ. ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಬರುತ್ತೆ. ಇದು ಕ್ಲೈಂಟ್ ಇವ್ರ ಕಡೆಯಿಂದ ಹಾಕಬೇಕಾ? ಅಂದ್ರೆ ನೀವು ಇದು ಮಾಡಿದ್ಮೇಲೆ ಇದು ಹಾಕ್ಬೇಕಾ ಅಥವಾ ಎಟ್ ಎ ಟೈಮ್ ನೀವು ಮಾಡೋ ಟೈಮ್ ಫಸ್ಟ್ ಬಾಕ್ಸ್ ಮಾಡ್ಕೊಳ್ತೀವಿ. ಸರಿ, ಅದರ ಮೇಲೆ ಗ್ರಾನೈಟ್ ಹಾಕಬೇಕು. ಹಾಕೊಂಡ್ರೆ ಆಯ್ತು, ಸಿಂಪಲ್ ಆಗಿರುತ್ತೆ. ಆಮೇಲೆ ಮೂರು ಗ್ಲಾಸ್ ಕೊಟ್ಟಿದ್ದೀವಿ. ಇದಕ್ಕೂ ವಿ ಹ್ಯಾಂಡಲ್? ಇದಕ್ಕೂ ವಿ ಹ್ಯಾಂಡಲ್ ಸರ್. ಹೌದು. ವಿ ನಾಬ್ಸ್ ಅಲ್ಲ? ಹೌದು ಸರ್. ಓಕೆ. ಸೊ ಆಮೇಲೆ ಎರಡು ಶಟರ್, ಸರಿ, ವಿತ್ ಶೆಲ್ಫ್. ಇದು ನಾರ್ಮಲ್ ಸಿಂಗಲ್ ಶೆಲ್ಫ್ ಅನ್ನ ಮಾಡಿರೋದು. ಸೊ ಇಲ್ಲೂ ಕೂಡ ನೀವು ಬಾಟಮ್ ಸಪೋರ್ಟ್ ಕೊಟ್ಟಿದ್ದೀರಾ? ಹೌದು, ಬಾಟಮ್ ಸಪೋರ್ಟ್ ಕೊಟ್ಟಿದ್ದೀವಿ. ಬಿಕಾಸ್ ಫ್ಲೋರ್ ಟು ಸೀಲಿಂಗ್ ಹೆವಿ ಇದ್ದಾಗ ಬಾಟಮ್ ಸಪೋರ್ಟ್ ಕೊಡ್ತೀರಾ? ಬಾಟಮ್ ಸಪೋರ್ಟ್ ಮ್ಯಾಂಡೇಟರಿ, ಬಟ್ ಎಂಡ್ ಆಫ್ ದ ಡೇ ಕ್ಲೈಂಟ್ ಕಾಲ್ ಸರ್. ಹೇಗೆ ಹೇಳ್ತಾರೆ ಅವ್ರ ರೀತಿ ಮಾಡ್ಕೊಡ್ತೀರಾ? ಬನ್ನಿ, ದೇವ್ರ ಮನೆ. ದೇವ್ರ ಮನೆ. ಓಕೆ. ಸೊ ಈ ನಡುವೆ ಟ್ರೆಂಡಿಂಗ್ ಸರ್. ಆಕ್ಚುಲಿ ಇದು ಬಂದು ಅಗಲ 2.5 feet ಇಲ್ಲ 3 feet ಆಲ್ಮೋಸ್ಟ್ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಸರಿ. ಈ ಹಿಂದ್ಗಡೆ ಏನ್ ವಾಲ್ ಇದೆಲ್ಲ ಸರ್, ಆ ವಾಲ್ ಪ್ರಕಾರ ಮಾಡಿದ್ದೀವಿ. ಹೈಟ್ ಬಂದು 8 feet ಸರ್. 8 feet ಇದೆ. ಓಕೆ. ಏನೇನ್ ಮಾಡಿದ್ದೀರಾ ಇಲ್ಲಿ? ಡೋರ್ ಯಾವ ತರ ಇದೆ ಸರ್? ಡೋರ್ ಪಾಕೆಟ್ ಡೋರ್. ಈಗ ತುಂಬಾ ಕ್ಲೈಂಟ್ಸ್ ಆಕ್ಚುಲಿ ವಿಡಿಯೋಸ್ ನೋಡಿ, ಹೌದು, ಪಾಕೆಟ್ ಡೋರ್ಗೆ ಹೋಗ್ತಾರೆ. ಬಿಕಾಸ್ ನೀವೇ ನೋಡಿದ್ರೆ ಸ್ಪೇಸ್ ಸೇವಿಂಗ್ ಸರ್, ಡೋರೇ ಕಾಣಿಸಲ್ಲ. ಸೊ ಅದರಿಂದ ಎಲ್ಲರೂ ಇದನ್ನೇ ಕೇಳ್ತಾರೆ. ಇದನ್ನೇ ಕೇಳ್ತಿದ್ದಾರೆ ಇವಾಗ. ಪಾಕೆಟ್ ಡೋರ್ಸ್ ಸರ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ ಅಲ್ವಾ? ಓಕೆ. ಸೊ ಇದು CNC ಕಟಿಂಗ್ ಮಾಡಿರೋದು ಸರ್. ವೈಟ್, ಗ್ಲಾಸಿ ವೈಟ್ ಮೇಲೆ CNC ಕಟಿಂಗ್ ಮಾಡಿರೋದು. ಓಪನ್ ಮಾಡಿ ಸರ್, ಓಪನ್ ಮಾಡಿ. ಸೊ ಒಳಗಡೆ ಏನೇನು ಮಾಡಿದ್ದೀರಾ? ಹಾಗೆ ಒಳಗಡೆ CNC ಡಿಸೈನ್ ಕೊಟ್ಟಿದೆ ಸರ್. ಅಕ್ರಾಲಿಕ್. ಮೇಲ್ಗಡೆ ಶ್ರೀ ಚಕ್ರ ಡಿಸೈನ್. ಓಕೆ.
ವಿತ್ ಅಕ್ರಾಲಿಕ್ ಶೀಟ್. ಅಕ್ರಲಿಕ್ ಶೀಟ್ ಹಾಕ್ಬಿಟ್ಟು ಲೈಟ್ ಹಾಕಿರೋದು. ಇಲ್ಲೂ ಅಷ್ಟೇ. ಸೊ ಹೋಮ್ ಡಿಸೈನ್ ಮಾಡಿದೀವಿ ಕಾರ್ವಿಂಗು ವಿತ್ WPC ಸಪೋರ್ಟು. ಬ್ಯಾಕ್ ಸೈಡಲ್ಲಿ ಅಕ್ರಾಲಿಕ್ ಶೀಟ್ ಇದೆ, ವಾರ್ಮ್ ವೈಟ್ ಕಲರ್ ಕೊಟ್ಟಿದ್ದೀವಿ. ಓಕೆ. ಒಳಗಡೆ ಬಂದು ಇಲ್ಲಿ ಗ್ರಾನೈಟ್ ಆಪ್ಷನ್ ಸರ್, ಮತ್ತೆ ಎಂಡ್ ಆಫ್ ದ ಡೇ ಕ್ಲೈಂಟ್ ಕಾಲು. ಸೊ ಇಲ್ಲಿ ಗ್ರಾನೈಟ್ ಹಾಕೋಬೋದು ಬೇಕಾದ್ರೆ. ಓಕೆ ಓಕೆ ಓಕೆ. ಅದಾದಮೇಲೆ ಇಲ್ಲಿ ಬಂದು ಡ್ರಾಯರ್ ಸರ್, ಚಿಕ್ಕದ ಸ್ಟೋರೇಜ್ ಕೊಟ್ಟಿದ್ದೀರಾ. ಓಕೆ ಓಕೆ. ಓಕೆನಾ. ಇಲ್ಲಿ ಕೆಳಗಡೆ ಒಂದು ಶೇರ್ಡ್ ಶೆಲ್ಫ್ ಸ್ಟೋರೇಜ್ ಕೊಟ್ಟಿದ್ದೀರಾ. ಓಕೆ. ಸೊ ನಿಂತ್ಕೊಂಡು ಪೂಜೆ ಮಾಡೋ ಥರ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಒಳಗಡೆ ಒಂದು ಸ್ವಿಚ್ ಬಾಕ್ಸ್ ಇದೆ ಸರ್, ಸಪೋಸ್ ಸ್ವಿಚ್ ಬಾಕ್ಸ್ ಹಿಂದ್ಗಡೆ ಇರುತ್ತೆ ಅಲ್ಲಿ. ಇದೆ ಸರ್. ಓಕೆ. ಬೇಕಂದ್ರೆ ಇಲ್ಲೊಂದು ಸ್ಟೆಪ್ಸ್ ಹಾಕೊಡ್ತೀರಲ್ವಾ? ಹಾಕೊಡ್ತೀವಿ ಸರ್, ಡಿಪೆಂಡ್ಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ. ಸೊ ಆವಾಗ ಏನಾಗುತ್ತೆ ನಮ್ಗೆ ಇದು ಇಂಚಸ್ ಕಷ್ಟ ಆಗುತ್ತೆ. ಸೊ ಶೆಲ್ಫ್ ಅಂದರೆ ಇಷ್ಟಕ್ಕೆ ಸರ್, ಚಿಕ್ಕದಾಗಿ ಒಂದು ಚಿಕ್ಕದಾಗಿ ಮಾಡ್ಬೋದು ಬೇಕಾದ್ರೆ. ಮಾಡ್ಬೋದು ಸರ್, ಮಾಡ್ಕೊಡ್ತೀರಲ್ವಾ? ಮೇಲ್ಗಡೆನೂ ಮಾಡ್ಬೋದು, ಕೆಳಗಡೆನೂ ಮಾಡ್ಬೋದು. ಕೆಳಗಡೆನೂ ಬೇಕಾದ್ರೆ ಮಾಡ್ಬೋದು. ಸರಿ ಸರ್, ಬನ್ನಿ ಮುಂದೆ ಹೋಗೋಣ. ಸರ್ ಕಿಚನ್ ಸೈಜ್ ಏನಿದೆ? ಸರ್ ಕಿಚನ್ ಸೈಜ್ ಬಂದು ಆಲ್ಮೋಸ್ಟ್ 8x6 8x7 ಫೀಟ್ ಬರುತ್ತೆ. ಅರೌಂಡ್ 8x7 ಅಲ್ವಾ? ಓಕೆ. ಫಸ್ಟ್ ಇಲ್ಲಿ ಬಾಟಮ್ ಇದ್ರೆ ಸೊ ಬಾಟಮ್ ಅಲ್ಲಿ ಇದು ಕಿಚನ್ ಬಂದು ಅಕ್ರಾಲಿಕ್ ಸರ್. ಸೊ ಕಂಪ್ಲೀಟ್ ಅಕ್ರಾಲಿಕ್. ಕಸ್ಟಮೈಸೇಷನ್ ಇಲ್ಲೇ ಸ್ಟಾರ್ಟ್ ಆಗಿದೆ. ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ಯೂಶಲಿ ಅಕ್ರಾಲಿಕ್ ಬರುತ್ತೆ. ಸರಿ. ಸೊ ಅಕಾರ್ಡಿಂಗ್ ಟು ಪ್ಲಾಟಿನಮ್ ಪ್ಯಾಕೇಜ್ ಕಸ್ಟಮೈಸ್ ಮಾಡಿರೋದು ಸರ್. ಕಸ್ಟಮೈಸ್ ಮಾಡಿರೋದು. ಸೊ ಇಲ್ಲಿ ಬಂದು ಅಕ್ರಾಲಿಕ್ ಲ್ಯಾಮಿನೇಟ್ಸ್ ವಿತ್ ರೋಸ್ ಗೋಲ್ಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿರೋದು. ಸರಿ. ಸೊ ಕಿಚನ್ ಅಲ್ಲೇ ಇದರಲ್ಲಿ ಇದು ಫ್ರೇಮ್ ವರ್ಕ್ ಸರ್. ಓಕೆ. ಬಿಕಾಸ್ ಕಟ್ಟೆ ಇರೋದ್ರಿಂದ ಫ್ರೇಮ್ ಅಲ್ಲಿದೆ ನೋಡಿ ಕಟ್ಟೆ. ಓ, ಅಲ್ಲಿ ಕಟ್ಟೆ ಇದೆ ಅಲ್ವಾ? ಓಕೆ. ಫ್ರೇಮ್ ಮಾಡಿದ್ದೀರಾ, ಬಾಕ್ಸ್ ವರ್ಕ್ ಮಾಡಿಲ್ಲ. ಬಾಕ್ಸ್ ವರ್ಕ್ ಮಾಡಿಲ್ಲ. ಓಕೆ ಓಕೆ. ಸೊ ಡಸ್ಟ್ಬಿನ್ ಹೋಲ್ಡರ್, ಡಿಟರ್ಜೆಂಟ್ ಹೋಲ್ಡರ್. ಇಲ್ಲಿ ಆಲ್ರೆಡಿ ಕಟ್ಟೆ ಇತ್ತಾ ಸರ್? ಕಟ್ಟೆ ಇತ್ತು ಸರ್, ಕಟ್ಟೆ. ಆ ಲಾಸ್ಟ್ ಅಲ್ಲಿ ಈ ಸ್ಪೇಸ್ ಇದೆ ನೋಡಿ. ಸೊ ಕಟ್ಟೆ ಇದ್ರೆ ಈ ತರ ಕಾಣಿಸುತ್ತೆ, ಈ ತರ ಬಂದ್ಬಿಡುತ್ತೆ. ಲೆವೆಲ್ ಬರಲ್ಲ, ಲೈಕ್ ಒಂದು ಸ್ಟೆಪ್ ಮುಂದೆ ಬರುತ್ತೆ, ಮುಂದೆ ಬಂದ್ಬಿಡುತ್ತೆ. ಅವಾಯ್ಡ್ ಮಾಡಕ್ಕಾಗಲ್ಲ. ಅವಾಯ್ಡ್ ಮಾಡಕ್ಕಾಗಲ್ಲ. ಓಕೆ. ಈ ಕಡೆ ಸೊ ಇಲ್ಲಿ ಬಾಕ್ಸ್ ಮಾಡಿರ್ತೀವಿ, ಟ್ಯಾಂಡಮ್ ಬಾಕ್ಸ್. ಟ್ಯಾಂಡಮ್ ಬಾಕ್ಸ್ ಎಷ್ಟು ಇಂಚ್ ಟ್ಯಾಂಡಮ್ ಬಾಕ್ಸ್ ಇದು? ಇದು 8 ಇಂಚಸ್. 8 ಇಂಚಸ್ 8 ಇಂಚಸ್ ಟು 2 ಟ್ಯಾಂಡಮ್ ಬಾಕ್ಸ್. ಓಕೆ. ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್. ಯಾವ ಕಲರ್? ಗ್ರೇನಾ ಇದು? ಇದು ಗ್ರೇ ಸರ್. ಡಾರ್ಕ್ ಗ್ರೇ, ಲೈಟ್ ಗ್ರೇ. ಇದೊಂಥರ ಡಿಫ್ರೆಂಟ್ ಕಲರ್, ಕೈಂಡ್ ಆಫ್ ಬೇಜ್ ಇದೆ. ಕೈಂಡ್ ಆಫ್ ಬೇಜ್ ಅಂತ ಹೇಳ್ಬೋದು. ಓಕೆ. ಕಟ್ಲರೀಸ್. ಕಟ್ಲರೀಸ್ದು ಅದಾದ್ಮೇಲೆ ಪ್ಲೇನ್ ಅಲ್ವಾ ಇದು? ಓಕೆ. ಮತ್ತೆ ತಾಲಿ ಯೂನಿಟ್ ಸರ್, ಲಾಸ್ಟ್ ಅಲ್ಲಿ ತಾಲಿ ಯೂನಿಟ್. ಓಕೆ. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿ ಕಟ್ಟೆ ಇದೆ, ಕಟ್ಟೆ ಬಂದಿದೆ. ಓಕೆ ಓಕೆ. ಓಕೆನಾ. ಸೊ ಮತ್ತೆ ಕಟ್ಟೆ ಇಲ್ಲ ಅಂದ್ರೆ ಬೆಟರ್ ಅಲ್ವಾ ನಿಮ್ಗೆ? ಬೆಟರ್ ಸರ್. ಹೌದು ಸರ್. ಓಕೆ. ಸೊ ಇದು ಫ್ರೇಮ್ ವರ್ಕನೇ ಮಾಡಿ, ಇದು ಫ್ರೇಮೇ ಸರ್. ಆಕ್ಚುಲಿ ಕೆಳಗಡೆ ಮಾತ್ರ ಪ್ಲೈ ಹಾಕಿದೆ, ಪ್ಲೈ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ. ಓಕೆ. ಅಲ್ಲಿ ಬೇಕಾದ್ರೆ ಶೆಲ್ಫ್ ಕೊಡ್ಬೋದು. ಅದಾದ್ಮೇಲೆ ಪಕ್ಕದ ಬಂದ್ರೆ ವಿಕೆ ಬ್ಯಾಸ್ಕೆಟ್ಸ್, ಸಿಂಗಲ್ ವಿಕರ್ ಬಾಸ್ಕೆಟ್. ಇರಿ ಇದು ಆಕ್ಚುಲಿ ವುಡ್ಡೇನಾ PVC ನ? PVC ನ್ಯಾಚುರಲ್ ವಿಕರ್ ಬಾಸ್ಕೆಟ್. ಹೌದು. ಓಕೆ. ಕೆಳಗಡೆ ಬಂದು ಒಂದು ಡ್ರಾಯರ್ ಸರ್. ಇಲ್ಲೊಂದು ಟ್ಯಾಂಡಮ್ ಬಾಕ್ಸ್ ಕೊಟ್ಬಿಟ್ಟಿದ್ದೀರಾ ಟ್ಯಾಂಡಮ್ ಅಲ್ವಾ? ಬಾಕ್ಸ್ ಕೊಟ್ಟಿದೆ. ಓಕೆ. ಅಂಡ್ ಈ ಸೆಂಟರ್ ಯೂನಿಟ್ ಬಗ್ಗೆ ಹೇಳಿ. ವಾಲ್ ಯೂನಿಟ್ ಅಲ್ಲಿ 2 ಗ್ಲಾಸ್ ಶಟರ್ಸ್ ಕೊಟ್ಟಿದ್ದೀವಿ, 2 ನಾರ್ಮಲ್ ಅಪ್ಲಿಫ್ಟರ್ಸ್ ಕೊಟ್ಟಿದ್ದೀವಿ. ಇದು ಶುಗರ್ ಫಿನಿಶ್ ಅಲ್ವಾ? ಇದು ಸ್ಪಾರ್ಕಲ್ ಫಿನಿಶ್. ಸ್ಪಾರ್ಕಲ್ ಫಿನಿಶ್. ಹೌದು ಸರ್, ಇದು ಸ್ಪಾರ್ಕಲ್ ಫಿನಿಶ್. ಓಕೆ ಓಕೆ. ಸೊ 2 ಅಪ್ಲಿಫ್ಟ್, 2 ಅಪ್ಲಿಫ್ಟರ್. ಮೇಲ್ಗಡೆನೂ ಅಪ್ಲಿಫ್ಟರ್ ಸರ್. ಅಪ್ಲಿಫ್ಟರ್ ಅಲ್ಲಿ ಯಾವ ಕಂಪನಿ ಅವ್ರದ್ದು ಸರ್? ಎಲ್ಲ ಎಪ್ಕೋನೆ ಸರ್. ಎಲ್ಲ ಎಬ್ಕೋನ ಇದು? ಸರ್. ಓಕೆ. ಹಿಂಚಸ್ ಯೂಸ್ ಮಾಡಿರೋದು ಬಂದು ಹಾಫ್ಲೆ ಸರ್. ಅಲ್ಲಿ ಹಾಫ್ಲೆ ಇಂಚಸ್, ಅಪ್ಲಿಫ್ಟರ್ ಬಂದು ಎಬ್ಕೋನ. ಎಪ್ಕೋ. ಹೌದು ಸರ್. ಓಕೆ. ಇದಕ್ಕೆಲ್ಲ ಎಷ್ಟು ವರ್ಷ ವಾರಂಟಿ ಇರುತ್ತೆ ಕಂಪನಿಯಿಂದ? ಸೊ 1 ಇಯರ್ ಇರುತ್ತೆ. 1 ವರ್ಷ ಕಂಪನಿಯವ್ರದೇ ವಾರಂಟಿ ಇರುತ್ತೆ. ಓಕೆ. ಈ ಕಡೆ ಬಂದು ಕಾರ್ನರ್ ಶೆಲ್ಫ್ ಸರ್. ಸೊ ಕಾರ್ನರ್ ಶೆಲ್ಫ್ ಫುಲ್ ಎಂಟಿ ಇದೆ. ಓಕೆ. ಹ್ಯಾಂಡಲ್ ಏನು ಕೊಟ್ಟಿಲ್ಲ? ಹ್ಯಾಂಡಲ್ ಏನಿಲ್ಲ ಸರ್. ಈ ಕಡೆ ಚಿಮ್ನಿ, ಪಕ್ಕದ ಮತ್ತೆ ಸಿಂಗಲ್, ಇಲ್ಲೊಂದು ಸಿಂಗಲ್ ಶೆಲ್ಫ್ ಅನ್ನು ಮಾಡಿದ್ದೀರಾ. ಓಕೆ. ಆಮೇಲೆ ಲಾಫ್ಟ್ ಬಂದು ಯು ಶೇಪ್ ಸರ್. ಓಕೆ. ಇದು ಕಾಂಬಿನೇಷನ್ ಮಾಡಿದ್ದೀರಾ, ಎರಡು ಕಲರ್, ಆಲ್ಟರ್ನೇಟ್ ಕಲರ್ಸ್ ಮಾಡಿದ್ದೀವಿ. ಓಕೆ ಓಕೆ. ಅಂಡ್ ಈ ಕಡೆ ಟಾಲ್ ಯೂನಿಟ್ ಒಂದು ಕೊಟ್ಟಿದ್ದೀವಿ ಸರ್. ಇದು ಕಿಚನ್ ಎಂಟ್ರೆನ್ಸ್ ಆಕ್ಚುಲಿ. ಸೊ ಇಲ್ಲಿ ರೋಸ್ ಗೋಲ್ಡ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಇದು ವಿತ್ ಬಾಸ್ಕೆಟ್ಸ್ ಬರುತ್ತೆ ಸರ್. ವಿತ್ ಬಾಸ್ಕೆಟ್ಸ್ ಬರುತ್ತೆ. ರಿಮೂವಬಲ್ ಅಲ್ವಾ ಇದು ಆಕ್ಚುಲಿ? ಹಾಂ ಸರ್, ರಿಮೂವಬಲ್. ಆಕ್ಸೆಸರೀಸ್ ಅಲ್ಲಿ ಬರುತ್ತೆ ಇದು? ಹೌದು. ಎಷ್ಟಾಗುತ್ತೆ ಶೆಲ್ಫ್ ಇದು ಯಾರಾದರೂ ಅಡಿಷನಲ್ 12,500 ಆಗುತ್ತೆ ಸರ್. 12,500 ಬರೀ ಇದೊಂದು ಆಕ್ಸೆಸರಿ. ಈ ಬಾಕ್ಸ್ ಸಪ್ರೇಟ್, ಬಾಕ್ಸ್ ಸಪ್ರೇಟ್, ಆಕ್ಸೆಸರಿ ಸಪ್ರೇಟ್ ಸರ್. ಆಕ್ಸೆಸರೀಸ್ಗೆ 12,500 rupees ಆಗುತ್ತೆ. ಓಕೆ. ಇದರಲ್ಲಿ ಬೇರೆ ಬೇರೆ ಬರುತ್ತಲ್ವಾ? PVC, ಇದರಲ್ಲಿ ಗ್ಲಾಸ್. ಇದು ಬೇಸಿಕ್ ಲೆವೆಲ್ ಸರ್. ಆಕ್ಚುಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಲೈಕ್ ಡ್ಯೂಕೋ ಬರುತ್ತೆ. ಡ್ಯೂಕೋ ಅಂದ್ರೆ ಕೆಳಗಡೆ ಇವಾಗ ಇದೇನು ಎಂಟಿ ಇದೆ ಅಲ್ಲ, ಅದು ಎಂಟಿ ಇರಲ್ಲ, ಕೆಳಗಡೆ ಪ್ಲೇಟೆಡ್ ಇರುತ್ತೆ. ಪ್ಲೇಟೆಡ್ ಬರುತ್ತೆ, ಮತ್ತೆ ಗ್ಲಾಸ್ ಬರುತ್ತೆ. ಸೊ ತುಂಬಾ ವೆರೈಟಿ, ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ? ಕಾಸ್ಟ್ ಸೊ ಅದೆಲ್ಲ 18,000-19,000 ಮೇಲೆ ಆಗುತ್ತೆ. ರೂಪೀಸ್ ಆಗ್ತಾ ಹೋಗುತ್ತೆ. ಓಕೆ. ಬನ್ನಿ ಸರ್ ನೆಕ್ಸ್ಟ್ ರೂಮ್. ಸರ್ ನೆಕ್ಸ್ಟ್ ಈ ಯಾವ ರೂಮ್? ಮಾಸ್ಟರ್ ಬೆಡ್ರೂಮ್ ಸರ್. ಮಾಸ್ಟರ್ ಬೆಡ್ರೂಮ್. ಓಕೆ. ಸೊ ಇಲ್ಲಿ ಬಂದು ನಾವು ಒಂದು ಚಿಕ್ಕ ಟಿವಿ ಯೂನಿಟ್. ಇದು ಟಿವಿ ಯೂನಿಟ್ ಅಲ್ವಾ? ಸರ್, ಟಿವಿ ಯೂನಿಟ್ ವಿತ್ ಸ್ಟೋರೇಜ್ ಮಾಡಿದ್ದೇವೆ. ಮೇಲ್ಗಡೆ ಎಲ್ ಶೇಪ್ ಲಾಫ್ಟ್. ಸೊ ಕಂಪ್ಲೀಟ್ ಎಲ್ ಶೇಪ್ ಲಾಫ್ಟ್ ಇದು, ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ. ಲಾಫ್ಟ್ ಇದೆ. ಓಕೆ. ಸೊ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ, ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ನಿಮಗೆ ಒಂದು ಬೇ ವಿಂಡೋ ತರ ಸೆಟ್ ಔಟ್. ಇದು ಬೇ ವಿಂಡೋ ತರ ಅಲ್ವಾ? ಹೌದು ಸರ್. ಓಕೆ. ಸೊ ಇದು ಬೇ ವಿಂಡೋ ತರ. ಅದಾದ್ಮೇಲೆ ನಿಮಗೆ ಇದು ಸರ್
ರಾಫ್ಟರ್ಸ್ ಹಾಕಿದ್ದೀವಿ ಸೈಡಲ್ಲಿ ರಾಫ್ಟರ್ಸ್ ಹಾಕಿದೆ ಸ್ವಲ್ಪ ಲುಕ್ ಇರ್ಲಿ ಅಂತ. ಹೌದು ಸರ್, ಲುಕ್ ಓಕೆ ಓಕೆ. ಐಡಲ್ ಇರುತ್ತಲ್ಲ, ಯೂಶಲಿ ಈ ಪ್ಲೇಸ್ ಐಡಲ್ ಇರುತ್ತೆ. ಹೌದೌದು. ಸೊ ಅದ್ರ ಬದಲು ರಾಫ್ಟರ್ಸ್ ಹಾಕಿದ್ದೀವಿ. ರಾಫ್ಟರ್ಸ್ ಹಾಕ್ಬಿಟ್ಟು ಫಿನಿಶಿಂಗ್ ಅದಾದ್ಮೇಲೆ ಮತ್ತೆ ಒಂದು ಪ್ರೊಫೈಲ್ ಲೈಟ್ ರನ್ ಮಾಡಿದ್ದೇವೆ ಸರ್. ಇದನ್ನ ಎಂಡ್ ತನಕ ಡೋರ್ ಮೇಲೆ ತನಕನೂ ರನ್ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಚೆನ್ನಾಗಿ ಸೊ ಫಸ್ಟ್ ಟೈಮ್ ಹಾಕಿದ್ದೀವಿ, ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆಕ್ಚುಲಿ. ಈ ಥರ ಐಡಿಯಾ ಎಲ್ಲ ಮಾಡ್ಬೋದು ವೀಕ್ಷಕರೇ ನೀವು ಕೂಡ. ಆ್ಯಂಡ್ ಇಲ್ಲಿ ಟಿವಿ ನೋಟನ್ನು ಸ್ವಲ್ಪ ತೋರಿಸ್ಬಿಡೋಣ ಇಲ್ಲಿ. ಸೊ ಇದು ಸೆಂಟರ್ ತಗೊಳ್ಳೋ ಬದಲು ಸೈಡಲ್ಲಿ ತಗೊಂಡಿದೆ ಸರ್. ಹೌದು, ಬಿಕಾಸ್ ಡಿಫ್ರೆಂಟ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರಲಿ ಅಂತ. ಓಕೆ ಓಕೆ. ಸೊ ವೀಕ್ಷಕರೇ ಇಲ್ಲಿ ನಿಮಗೆ DTH ಬರುತ್ತೆ. ಓಕೆ ಸೂಪರ್. ಸೊ ಮತ್ತೆ ಇಲ್ಲಿ ಬಂದು ಒಂದು 3 ಡೋರ್ಸ್ ಸ್ವಿಂಗ್ ಡೋರ್ಸ್ ಮಾಡಿದೆ ಸರ್. ಸೊ ಇದು ಬಂದು ಒಂದು ಸಿಂಗಲ್ ಡ್ರಾಯರ್ ಇದೆ. ಸೊ ಓಕೆ. ಮೇಲ್ಗಡೆ ಒಂದು ಅಡ್ಜಸ್ಟಬಲ್ ಶೆಲ್ಫ್, ಕೆಳಗಡೆ ಒಂದು ಅಡ್ಜಸ್ಟಬಲ್ ಶೆಲ್ಫ್ ಸರ್. ಓಕೆ ಓಕೆ. ಸೊ ಮತ್ತೆ ಇಲ್ಲ, ಸೊ ಡಬಲ್ ಡೋರ್ ವಾರ್ಡ್ರೋಬ್. ಸೊ ಡಬಲ್ ಡ್ರಾವರ್ಸ್ ಬರ್ತಾರೆ. ಕೆಳಗಡೆ ಒಂದು ಶೆಲ್ಫ್ ಸರ್, ಕೆಳಗಡೆ ಮೇಲ್ಗಡೆ ಒಂದು ರೋಡ್. ಇದು ಸ್ಟ್ಯಾಂಡರ್ಡ್ ಡಿಸೈನ್. ಸ್ಟ್ಯಾಂಡರ್ಡ್ ಡಿಸೈನ್ ಅಲ್ವಾ ಇದು? ಹೌದು. ಸೊ ಇಲ್ಲಿ ಡಿಫ್ರೆಂಟ್ ಏನಂದ್ರೆ ಇಲ್ಲಿ ವುಡನ್ ಕಲರ್ ಯೂಸ್ ಮಾಡಿದ್ದೇವೆ. ಸರಿ. ಸೆಂಟರ್ ಅಲ್ಲಿ ವೈಟ್ ಬಾರ್ಡರ್ ಕೊಟ್ಟಿದ್ದೇವೆ. ಮೇಲ್ಗಡೆ ಬರೀ ವೈಟ್ ಅಲ್ಲಿ ನಾವು ಲಾಫ್ಟ್ ಇದು ಮಾಡಿರೋದು ಒಂದ್ ಸೈಡ್ಗೆ, ಇನ್ನೊಂದ್ ಸೈಡ್ಗೆ ಬರೀ ವುಡನ್ ಶಟರ್ಸ್ ಮಾಡಿದ್ದೀವಿ. ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ದಂಗಿದೆ. ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ದಂಗಿದೆ, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸರ್. ಓಕೆ ಓಕೆ. ಅಂಡ್ ಈ ಕಡೆ ಸೊ ಈ ಕಡೆ ಒಂದು ವಾಲ್ ಪೇಪರ್ ಸರ್. ಇದು ಒಂಥರ ಮೆಟಾಲಿಕ್ ಡಿಸೈನ್ ಸರ್. ಚೆನ್ನಾಗಿ ಬಂದಿದೆ. ಪಟ್ಟಿ ತರ ಡಿಸೈನ್ ಬರುತ್ತೆ, ಗೋಲ್ಡನ್ ಗೋಲ್ಡನ್ ಇದು ಬರ್ತಾ ಇರುತ್ತೆ. ಮತ್ತೆ ನೀವು ಟಚ್ ಮಾಡೋದು ಟೆಕ್ಸ್ಚರ್ ಫೀಲ್ ಇದೆ. ಟೆಕ್ಸ್ಚರ್ ಫೀಲ್ ಆಗುತ್ತೆ ಇದು ಆಕ್ಚುಲಿ. ಅಂಡ್ ಈ ಕಾಟ್ ಬಗ್ಗೆ ಹೇಳಿ ಸರ್. ಸರ್ ಇದು ನಾರ್ಮಲ್ ನಮ್ದು ಸ್ಟ್ಯಾಂಡರ್ಡ್ ಕಾಟ್ ಆಕ್ಚುಲಿ. ಸೈಜ್ ಏನು? ಸೈಜ್ ಬಂದು ಕ್ವೀನ್ ಸೈಜ್ ಸರ್. ಕ್ವೀನ್ ಸೈಜ್ ಇದು? ಹೌದಾ. ಹಿಂದ್ಗಡೆ ಒಂದು ಕುಶನ್ ಕೊಟ್ಟಿದ್ದೀವಿ, ಲೆದರ್ ಫಿನಿಶ್. ಲೆದರ್ ಫಿನಿಶ್ ಸರ್. ಈ ಬಟನ್ಸ್ ಲೆದರ್ ಯೂಸ್ ಮಾಡಿದ್ದೀವಿ. ಬಟನ್ಸ್ ಲೆದರ್ ಹಾಕಿದ್ದೀರಾ? ಸೇಮ್ ಬಟ್ಟೆ. ಸೊ ಅದನ್ನ ಬಟ್ಟೆ ಯೂಶಲಿ ಡೈಮಂಡ್ ಯೂಸ್ ಮಾಡ್ತೀವಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ. ಹೌದು. ಇಲ್ಲಿ ಅದೇ ಬಟ್ಟೆಯಲ್ಲಿ ನಾವು ಬಟನ್ಸ್ ನ ಫಿಲ್ ಮಾಡ್ತೀವಿ. ಸೊ ಅದು ಇನ್ನೂ ಲುಕ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಚೆಸ್ಟ್ ಡಿಸೈನ್ ಕೊಟ್ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ಕಡೆ ಬಂದ್ರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಸರ್. ಓಕೆ. ಸೊ ಡ್ರೆಸ್ಸಿಂಗ್ ಟೇಬಲ್ ನಾರ್ಮಲ್ ಸ್ಟ್ಯಾಂಡರ್ಡ್ 2x7 ಸೈಜು. ಒಳಗಡೆ ಸ್ಟೋರೇಜ್ ಇದೆ, ಕೆಳಗಡೆ ಡ್ರಾವರ್ಸ್ ಇದೆ ಸರ್. ಸೊ ಇಲ್ಲಿ ಡ್ರಾವರ್ಸ್ ಬಂದಿದೆ. ಹೌದಾ? ಓಕೆ. ಸೊ ಇದೊಂದು ರೂಮು. ಹಾಂ ಸರ್. ಸೊ ಇದು ಬಂದು ಗೆಸ್ಟ್ ಬೆಡ್ರೂಮು. ಗೆಸ್ಟ್ ಬೆಡ್ರೂಮ್. ಓಕೆ. ಈ ರೂಮಲ್ಲಿ ನೋಡಿದ್ರೆ ಸೊ ಇಲ್ಲೇನು ವೆಂಗೆ ಕಲರ್ ಇದು ಯೂಸ್ ಮಾಡಿದೀವಲ್ಲ, ಲ್ಯಾಮಿನೇಟ್. ಹೌದು. ಸೊ ಸೇಮ್ ರೆಪ್ಲಿಕಾ ತರ ವಾಲ್ ಪೇಪರ್ ಕೊಟ್ಟಿದ್ದೀರಾ. ಒಂಥರ 3D ಡಿಸೈನ್ ಇದೆ. 3D ಡಿಸೈನ್ ಸರ್. ನೋಡ್ತಾ ಇದ್ರೆ ಏನೋ ಒಂಥರ ಫೀಲ್ ಆಗುತ್ತೆ, ಒಳಗಡೆ ಹೋದಂಗೆ ಡೆಪ್ತ್ ಫೀಲ್ ಇದೆ ಇದರಲ್ಲಿ. ಮತ್ತೆ ಒಂದು ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಇದೆ, ಬಟ್ ಸ್ಟಿಲ್ ಐಡಿಯಾ ತೋರಿಸ್ತಾ ಇದೀನಿ ಸರ್. ಓಕೆ ಓಕೆ. ಚೆನ್ನಾಗಿ ಕಾಣಿಸುತ್ತೆ. ಒಂದು ವಿಂಟೇಜ್ ಲುಕ್ ಇದೆ ಸರ್. ವಿಂಟೇಜ್ ಲುಕ್ ಇದೆ ವೀಕ್ಷಕರೇ. ಆಕ್ಚುಲಿ ಈ ವಾಲ್ ಪೇಪರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆಗೆ ಬೇಕಾದ್ರೆ ಈ ತರ ಟ್ರೈ ಮಾಡ್ಬೋದು ನೀವು. ಸೊ ಹೆಂಗೋ ವಿಡಿಯೋದಲ್ಲಿ ನೋಡಿದೀರಾ, ಸರ್ ಹೇಳಿದ್ರೆ ಹಾಕ್ಸ್ಕೊಡ್ತಾರೆ. ಓಕೆ. ಇದ್ರ ಬಗ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್. ಕಾರ್ನರ್ ಅಲ್ಲಿ ಒಂದು ಎಲ್ ಶೇಪ್ ಸ್ಟಡಿ ಟೇಬಲ್ ಸರ್. ಸ್ಟಡಿ ಟೇಬಲ್. ಸೊ ಇದು ಫ್ಲೋಟಿಂಗ್. ಇದನ್ನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನು ಮಾಡೇ ಇಲ್ಲ, ಕೆಳಗೆ ಏನು ಮಾಡಿಲ್ಲ ಸರ್, ಬರೀ ಫ್ಲೋಟಿಂಗ್ ಇಷ್ಟೇ. ಸೊ ಸ್ಟಡಿ ಟೇಬಲ್ ಕನ್ಸಿಡರ್ ಆಗಿರೋದೇ ಇಲ್ಲಿಂದ ಅಷ್ಟೇ. ಓಕೆ. ಬಟ್ ಈ ಫುಲ್ ವೇಟ್ ತಡೆಯುತ್ತಾ ಇದೆ? ತಡೆಯುತ್ತೆ ಸರ್, ಬಿಕಾಸ್ ಕಿಡ್ಸ್ ಅಲ್ಲಿ ಏನೇನೋ ಇಟ್ಕೊಂತಾರಲ್ವಾ ಅವಾಗ ತಡೆಯುತ್ತೆ ಸರ್. ಬಿಕಾಸ್ ಇದು ಸಪರೇಟ್ ಆಗಿ ಇಲ್ಲಿಂದ ಸ್ಕ್ರೂಸ್ ಕೊಟ್ಟಿರ್ತೇವೆ. ಆಮೇಲೆ ಇದು ಸಪೋರ್ಟ್ ಮೇನ್ ಇರುತ್ತೆ ಸರ್. ಇದ್ರ ಸಪೋರ್ಟ್ ಇಂಪಾರ್ಟೆಂಟ್. ಇದು ಸಪೋರ್ಟ್ ಇಂಪಾರ್ಟೆಂಟ್ ಗೋಡೆಗೆ. ಓಕೆ ಓಕೆ. ಸೊ ಇದೊಂದು ಕೀಬೋರ್ಡ್ ಡ್ರಾ ಸರ್ ಇಲ್ಲಿ. ಸೊ ಇಬ್ರು ಸ್ಟಡಿ ಮಾಡ್ಬೋದು ಇಲ್ಲಿ? ಇಬ್ಬರು ಮಾಡ್ಬೋದು, ಬಟ್ ಕಂಫರ್ಟೇಬಲಿ ಒಬ್ಬರಿಗೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀರಾ. ಓಕೆ. ಮಕ್ಕಳಾದ್ರೆ ಇಬ್ರು ಮಾಡ್ಕೋಬಹುದು ಇದರಲ್ಲಿ. ಓಕೆ. ಇಲ್ಲೊಂದು ಡ್ರಾವರ್ ಕೊಟ್ಟಿದ್ದೀರಾ. ಮೇಲ್ಗಡೆ ಒಂದು 2 ಚಿಕ್ಕ ಡೋರ್ಸ್ ಪುಷ್ ಮ್ಯಾಗ್ನೆಟ್ ಸರ್. ಅಲ್ಲಿ ಪುಷ್ ಮ್ಯಾಗ್ನೆಟ್ಸ್ ಹಾಕಿದ್ದೀರಾ ಅಲ್ಲಿ? ಓಕೆ ಓಕೆ. ಇದೊಂದು ಚಿಕ್ಕ ಅಪ್ಲಿಫ್ಟ್ ಸರ್. ಓಕೆ. ಸೊ ಇಲ್ಲಿ ಓಪನ್. ಇಲ್ಲಿ ಕಾರ್ನರ್ ಸ್ಪೇಸ್ ಸರ್. 180 ಡಿಗ್ರಿ ಇಂಚಸ್. ಇದು 180 ಡಿಗ್ರಿ. 180 ಡಿಗ್ರಿ ಟರ್ನ್ ಆಗುತ್ತೆ. ಯಾವ ಕಂಪನಿ ಇದೆ ಸರ್ ಇದು? ಅದು ಎಪ್ಕೋತಿದೆ. ಇದು ಎಪ್ಕೋತಿನಾ? 180 ಡಿಗ್ರಿ ಇಂಚಸ್ ಅಂತ. 180 ಡಿಗ್ರಿ ಇಂಚಸ್ ಸರ್. ಹೌದು. ಸೊ ಒಂದು ಕ್ಲೋಸ್ ಮಾಡಿ ಇನ್ನೊಂದು ಕ್ಲೋಸ್ ಮಾಡಬೇಕು. ಈ ತರ ಬರುತ್ತೆ. ಸೊ ಇಲ್ಲಿ ಒಂದು ಇದೊಂದು ಸಿಂಗಲ್ ಶಟರ್, ಮತ್ತೆ ಒಂದು ಓಪನ್ ಶಟರ್, ಮತ್ತೆ ಇಲ್ಲೊಂದು ಓಪನ್ ಸ್ಪೇಸ್. ಇದು ಸ್ಪೇಸ್ ಕೊಟ್ಟಿದ್ದೀರಾ? ಓಕೆ. ಅಂಡ್ ಈ ಕಡೆ ವಾರ್ಡ್ರೋಬ್ ಸರ್ ನಾರ್ಮಲ್. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ವಿ ವಿತ್ ರೋಸ್ ಗೋಲ್ಡ್ ಫಿನಿಶ್, ಕೈಂಡ್ ಆಫ್ ಕಾಪರ್ ಫಿನಿಶ್ ಕೊಟ್ಟಿದ್ದೀವಿ. ಫಿನಿಶಿಂಗ್ ಚೆನ್ನಾಗಿದೆ ಇದು. ಇಲ್ಲಿ ರೋಸ್ ಗೋಲ್ಡ್ ಬರುತ್ತೆ, ಇಲ್ಲಿ ರೋಸ್ ಗೋಲ್ಡ್, ಇದೆಲ್ಲ ಬ್ಲ್ಯಾಕ್ ಬರುತ್ತೆ. ಮ್ಯಾಟ್ ಬ್ಲ್ಯಾಕ್ ಕೊಟ್ಟಿದ್ದೀವಿ ಸರ್. ಮ್ಯಾಟ್ ಬ್ಲ್ಯಾಕ್ ಬರುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ಡಿಸೈನು. ಸೊ ಅಕ್ಕಪಕ್ಕ ಡ್ರಾ ಕೊಟ್ಟಿದ್ದೀವಿ, ಮತ್ತೆ ಕೆಳಗಡೆ ಒಂದು ಅಡ್ಜಸ್ಟಬಲ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತೆ ಒಂದು ಓಪನ್ ಶೆಲ್ಫ್ಸ್ ಇದೆ ಸರ್. ನಾರ್ಮಲ್ ಓಪನ್ ಶೆಲ್ಫ್ಸ್. ಓಕೆ. ಇದ್ರೊಳಗಡೆ ಮತ್ತೆ ಸ್ಟೋರೇಜ್ ಇದೆ. ಇದ್ರೊಳಗಡೆ ಸ್ಟೋರೇಜ್ ಬರುತ್ತಾ? ಓಕೆ ಸೂಪರ್.
ಮೇಲ್ಗಡೆ ಕಂಪ್ಲೀಟ್ ಮೇಲ್ಗಡೆ ಕಂಪ್ಲೀಟ್ಲಿ ಲಾಫ್ಟ್ ಪುಷ್ ಮ್ಯಾಗ್ನೆಟ್ ಸಿಸ್ಟಮ್. ಇದಕ್ಕೂ ಪುಷ್ ಮ್ಯಾಗ್ನೆಟ್ಸ್ ಹಾಕಿದ್ದಾರೆ ಮೇಲ್ಗಡೆ. ಓಕೆ ಸರ್ ಫೈನಲ್ ಬೆಡ್. ಫೈನಲ್ ರೂಮ್ ಸರ್. ಓಕೆ ಸೊ ಇಲ್ಲಿ ಬಂದು ನಿಮಗೆ ಒಂದು ವಾರ್ಡ್ರೋಬ್ ಅಷ್ಟೇ ಸರ್, ಮತ್ತೆ ವಾಲ್ ಪೇಪರ್. ಓಕೆ ಈ ಕಡೆ ವಾಲ್ ಪೇಪರ್ ಮಾಡಿದ್ದೀರಲ್ವಾ. ಸೊ ಇದು ಕೂಡ ಸ್ವಲ್ಪ 3D ಫೀಲ್ 3D ಫೀಲ್ ಸರ್. ಹೌದು, ಎಂಬೋಸ್ಡ್ ಇದೆ, 3D ಫೀಲ್. ಓಕೆ ಎಲಿಗೆಂಟ್ ಆಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ ಇದು ಕಲರ್ ಕಾಂಬಿನೇಷನ್ ಹೇಳಿ. ಇದು ಸರ್ ಇದು ಬಂದು ಬ್ಲ್ಯಾಕ್ ಕರೆಂಟ್ ವಿತ್ ವೈಟ್ ಕಲರ್ ಕಾಂಬಿನೇಷನ್. ಬ್ಲ್ಯಾಕ್ ಕರೆಂಟ್ ಆಯ್ತು ವಿತ್ ವೈಟ್ ಕಲರ್ ಕಾಂಬಿನೇಷನ್. ಓಕೆ ಓಕೆ. ಸೊ ಇದು ಬಂದು ಮೇಲೆ ಕೆಳಗಡೆ ಡ್ರಾಯರು ವಿತ್ ರೋಸ್ ಗೋಲ್ಡ್ ನಾಬ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ನಾಬ್ ಇದು. ಹೌದು ಸರ್. ಓಕೆ ಬೇರೆ ಬೇರೆ ಥರ ಬರುತ್ತೆ ಇದ್ರಲ್ಲಿ ಬರುತ್ತೆ. ಸೊ ಅದು ಕಸ್ಟಮರ್ ಮೇಲೆ ಲಾಸ್ಟಿಗೆ ಕೇಳ್ತೀವಿ ಯೂಶಲಿ ಫೈನಲ್ ಆದಮೇಲೆ. ಪಕ್ಕದಲ್ಲಿ ಒಂದು ಎಂಟಿ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ ಮತ್ತೆ ನಾರ್ಮಲ್ ಕೆಳಗಡೆ ಎಂಟಿ ಸ್ಪೇಸ್. ಓಕೆ ಓಕೆ ಓಕೆ. ಸೊ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲು, ಆಮೇಲೆ ಒಂದು ಓಪನ್ ಶೆಲ್ಫ್ಸ್. ಓಪನ್ ಶೆಲ್ಫ್ಸ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಕೆಳಗಡೆ 2 ಡ್ರಾ ಮತ್ತೆ ಇದೆ. ಓಕೆ ಸ್ಟೋರೇಜಿಗೆ ಸಿಗುತ್ತೆ. ಓಕೆ ಇಲ್ಲಿ ಒಳಗಡೆ ಫುಲ್ ಡೀಪ್ ತಗೊಂಡೋಗ್ಬಿಟ್ಟಿದೆ. ಅದು ಫುಲ್ ಡೀಪ್ ಸರ್, ಯಾಕಂದ್ರೆ ಇಲ್ಲಿ ಏನಾದ್ರು ಇಟ್ಟರೆ ಲೈಕ್ ಬೀಳ್ಬೋದಲ್ಲ ಈ ಸೈಜ್ ಹೈಟು. ಸೊ ಡೋರ್ ಓಪನ್ ಮಾಡೋದು, ಡೋರ್ ಓಪನ್ ಮಾಡಕ್ಕೆ ಈಸಿ ಆಗಲಿ ಅಂತ. ಈಸಿ ಆಗಲಿ ಅಂತ ಡೋರ್ ಇಲ್ಲೇ ಇವಾಗ ಕ್ಲೋಸ್ ಮಾಡಿದ್ರೆ ಯೂಸ್ ಇಲ್ಲ ಸರ್. ಕರೆಕ್ಟ್. ಅದ್ರ ಬದಲು ಸ್ಟೋರೇಜ್ ಕೊಡ್ಬೋದು. ಸ್ಟೋರೇಜ್ ಕೊಡ್ಬೋದಲ್ವಾ. ಒಳ್ಳೆ ಅದಕ್ಕೋಸ್ಕರ ಐಡಿಯಾ. ಹಂಗೆ ಬಿಟ್ಟಿದೆ ಸರ್. ಓಕೆ ಓಕೆ. ಮತ್ತೆ ಯೂಶಲಿ ಸ್ಲೈಡಿಂಗ್ ಟ್ರ್ಯಾಕ್ ನಮ್ದೆಲ್ಲ ಡಬಲ್ ಸೈಡ್ ಸಾಫ್ಟ್ ಕ್ಲೋಸಸ್. ಎರಡು ಕಡೆ ಸ್ಟಾಪ್ ಕ್ಲೋಸ್ ಇರುತ್ತೆ. ಸಾಫ್ಟ್ ಕ್ಲೋಸಸ್ ಇರುತ್ತೆ ಸರ್. ಸೂಪರ್ ಸರ್. ಸರ್ ಈಗ ಮನೆಯೆಲ್ಲ ನೋಡ್ಕೊಂಡ್ ಬಂದ್ವಿ, ಓನರ್ ಹತ್ರನೂ ಕೂಡ ಮಾತಾಯಿತು, ತುಂಬ ಇಷ್ಟಪಡ್ತಾ ಇದ್ದಾರೆ. ನಾ ಇದನ್ನೇ ಹೇಳುವಂಥದ್ದು, ಓನರು ಖುಷಿ ಪಡಬೇಕು. ಒಂದು ಕಡೆ ಕೆಲಸ ಮಾಡಿದ್ರೆ ನಿಮ್ದೆಲ್ಲ ಕಸ್ಟಮರ್ ರೆಸ್ಪಾನ್ಸ್ ಪಾಸಿಟಿವೇ ಇರುತ್ತೆ. ಯಾರು ಇನ್ನೊರು ಬೈದಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀರಾ ಸರ್. ಈ ಮನೆಯ ಟೋಟಲ್ ಬಜೆಟ್ ಎಷ್ಟಾಯಿತು ಸರ್? ಸರ್ ಇದು ಆ್ಯಕ್ಚುಲಿ ಬಂದು ಕಸ್ಟಮೈಸ್ ಮಾಡ್ಕೊಂಡಿರೋದು ಪ್ಲಾಟಿನಮ್ ಪ್ಯಾಕೇಜ್. ಸೊ ಇದು ಬಂದು 7.25 ಪ್ಲಸ್ GST ಆಗಿದೆ ಸರ್. 7,25,000 ಪ್ಲಸ್ GST. ಅಪ್ರಾಕ್ಸಿಮೇಟ್ಲಿ 8.5 lakhs ಆಗಿದೆ ಸರ್. 8.5 lakh ಆಗಿರೋದು. ಮುಗಿಸೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು ನೀವು ಇದನ್ನ? ಸರ್ ಇದು ಆಲ್ಮೋಸ್ಟ್ 3 months ಆಗಿದೆ ಸರ್. 3 ತಿಂಗಳು ಬೇಕಾಯ್ತು. 3 ತಿಂಗಳು ಬೇಕಾಯ್ತು. ಜಾಸ್ತಿ ಇದೆ ಸ್ವಲ್ಪ. ಜಾಸ್ತಿ ಇದೆ ಸರ್. ಫಾಲ್ ಸೀಲಿಂಗ್ ಕಸ್ಟಮೈಸ್ ಬೇರೆ ಮಾಡ್ಬಿಟ್ಟಿದ್ದಾರೆ. ಕಸ್ಟಮೈಸ್ಡ್ ಇದೆ. ಪ್ಲಸ್ ಯೂಶಲಿ ಫಾಲ್ ಸೀಲಿಂಗು ಮತ್ತೆ 3 BHK ಅಂದ್ರೆ ಆಲ್ಮೋಸ್ಟ್ 3 months ಬೇಕಾಗುತ್ತೆ. 60 to 80 ವರ್ಕಿಂಗ್ ಡೇಸ್. ಯೂಶಲಿ 60 days ಅಂತ ಹೇಳ್ತೀವಿ. 10 days ಬಫರ್ ಇಟ್ಕೊಂಡ್ರು ಆಗುತ್ತೆ ಸರ್, ಪ್ಲಸ್ ಆರ್ ಮೈನಸ್ ಆಗುತ್ತೆ. ತಮ್ಮ ಪ್ರೈಸಿಂಗ್ ಯಾವ ತರ ಸರ್? ಲೈಕ್ ಪ್ಯಾಕೇಜಸ್ ಸೊ ಪ್ಯಾಕೇಜಸ್ ಸ್ವಲ್ಪ ಹೇಳ್ಬಿಡ್ತೀರಾ ನಮ್ಮ ವೀಕ್ಷಕರಿಗೆ? ಓಕೆ. ಸೊ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಬಂದು 2.99 lakhs ಪ್ಲಸ್ GST ಆಗುತ್ತೆ. ಓಕೆ ಓಕೆ. ಸೊ ಪ್ರೀಮಿಯಂ ಬಂದು 3.99 lakhs ಪ್ಲಸ್ GST ಆಗುತ್ತೆ. ಪ್ಲಾಟಿನಮ್ ಬಂದು 5.99 lakhs ಪ್ಲಸ್ GST. ಪ್ಲಾಟಿನಮ್ ಒಂದು 5.9 ಅದು ಮ್ಯಾಕ್ಸ್. ಬಟ್ ಇದು ಜಾಸ್ತಿ ಆಯ್ತಲ್ಲ, ನೀವು ಅದು ಹೇಗೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀರಾ ಸರ್? ಈಗ ನಮ್ದು ಪ್ಯಾಕೇಜ್ ಅಂದ್ರೆ ಆಕ್ಚುಲಿ ಲಿಮಿಟ್ ಇರುತ್ತೆ, ಲೈಕ್ ಕವರಿಂಗ್ ಅಪ್ ಟು 400 square feet. ಸರಿ ಸರಿ. ಸೊ ಎಕ್ಸ್ಟ್ರಾ ಏನ್ ಬರುತ್ತಲ್ಲ, ಸೊ ಅದನ್ನ ಕಸ್ಟಮೈಸ್ ಮಾಡ್ಕೊಂತ ಹೋಗ್ತೀವಿ ಸರ್. ಓಕೆ. ಇದೆಲ್ಲ ಸ್ಟಾರ್ಟಿಂಗ್ ಕಸ್ಟಮರ್ ಜೊತೆ ಇದು ಮಾಡ್ತೀರಲ್ಲ ನೀವು? ಫಸ್ಟ್ ಅಲ್ಲೇ ಕೊಟೇಶನ್ ಕೊಟ್ಬಿಡ್ತೀವಿ, ಡಿಸ್ಕಸ್ ಮಾಡ್ಬಿಡ್ತೀರಾ ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಇಷ್ಟು ಎಕ್ಸಾಕ್ಟ್ಲಿ ಡಿಸೈನ್ ಆದ್ಮೇಲೆ ಇಷ್ಟಾಗುತ್ತೆ ನಿಮ್ಮ ಕೊಟೇಶನ್ ಅಂತ ಹೇಳಿ ಅವ್ರ ಅಪ್ರೂವಲ್ ತಗೊಂಡೆ ಮುಂದಕ್ಕೆ ಹೋಗ್ತೀರಾ. ಇವಾಗ ಮನೆ ಕಟ್ತಾ ಇರೋರು ಅಂಡ್ ಫ್ಲಾಟ್ ಅವರು ನಿಮ್ಮನ್ನ ಯಾವ ಸಮಯದಲ್ಲಿ ಕರಿಬೇಕಾಗುತ್ತೆ? ಸೊ 2 portions ಸಪರೇಟ್ ಸರ್. ಸೊ ಫ್ಲಾಟ್ ಅವ್ರು ಅಂದ್ರೆ ಅವ್ರಿಗೆ ಪೊಸಿಷನ್ ಡೇಟ್ಗಿಂತ 15 days ಮುಂಚೆ ಸಾಕು ಸರ್. ಓಕೆ. ಸೊ 15 to 1 month ಮ್ಯಾಕ್ಸ್, ಲೈಕ್ ಬಿಕಾಸ್ ಡಿಸೈನಿಂಗ್ ಟೈಮ್ ಒಂದು 20 days ಹಿಡಿಯೋದ್ರಿಂದ ಅವ್ರಿಗೂ ಸಫಿಷಿಯಂಟ್ ಟೈಮ್ ಇರುತ್ತೆ. ಬಟ್ ಮನೆ ಕಟ್ಟೋರಾದ್ರೆ ಲೈಕ್ ಅಟ್ಲೀಸ್ಟ್ ಪ್ಲಾಸ್ಟ್ರಿಂಗ್ ಆದ್ಮೇಲೆ ಕರೆದ್ರೆ ಸಾಕು ಸರ್. ಏನ್ ಹೇಳಿ? ಪ್ಲಾಸ್ಟ್ರಿಂಗ್ ಆದ್ಮೇಲೆ ಪ್ಲಾಸ್ಟ್ರಿಂಗ್ ಮುಗಿತಾ ಇದ್ದಂಗೆ ಕಾಲ್ ಮಾಡಿ ಪಟ್ಟಿ ಮಾಡೋ ಸಮಯದಲ್ಲಿ ಮಾಡೋ ಟೈಮಲ್ಲಿ ಕರೆ. ಫ್ಲೋರಿಂಗ್ ಸ್ಟಾರ್ಟ್ ಆದ್ರೂ ಪರವಾಗಿಲ್ಲ, ಅವಾಗಾದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ. ಈ ಸಮಯದಲ್ಲಿ ಒಂದು ಕ್ವಶನ್ ಬರುತ್ತೆ ಸರ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಏನಾದರೂ ಕೊಡಕ್ಕಾಗತ್ತಾ ನಿಮ್ಮ ಕಡೆ? ತುಂಬಾ ಕ್ಲೈಂಟ್ಸ್ ನಮಗೆ ಕಾಲ್ಸ್ ಬರೋದೇ ನಮಗೆ ಮೇನ್ ಅಲ್ಲಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಕೊಡಿ. ಈಗ ಏನಾಗುತ್ತೆ, ಲೈಕ್ ಇವಾಗ ತುಂಬಾ ಜನ ಏನ್ ಅನ್ಕೋತಾರೆ, ಫಸ್ಟ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಕೊಟ್ಬಿಟ್ರೆ ಈಸಿ ಆಗುತ್ತೆ. ಬಟ್ ನಮಗೆ ಡಿಸೈನ್ ಫೈನಲ್ ಆಗದೆ ನಾವೇನು ಕೊಡಕ್ಕಾಗಲ್ಲ. ಹೌದು, ಬಿಕಾಸ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಕೊಡೋದು ಇವಾಗ ನಾವು ಅವ್ರು ಮೂವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಅಪ್ರೋಚ್ ಆಗ್ತಾರೆ. ಬಟ್ ನಾವು ಇಂಚ್ ಫ್ಲೋರಿಂಗ್ ಆಗದೆ ಏನು ಮಾಡಕ್ಕಾಗಲ್ಲ. ಡಿಸೈನ್ ಆಗಬೇಕು, ಫ್ಲೋರಿಂಗ್ ಆಗಬೇಕು. ಸೊ ಅಲ್ಲಿ ತನಕ ನಾವೇನು ಕೊಡಕ್ಕಾಗಲ್ಲ. ನಮ್ಮ ಸಜೆಷನ್ ಏನಂದ್ರೆ, ಲೈಕ್ ಸ್ಟ್ಯಾಂಡರ್ಡ್ ನೀವೇನು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ ಅಲ್ಲ ಅದನ್ನ ಇಟ್ಕೊಳ್ಳಿ. ಸೊ ನಮ್ಮ ವರ್ಕ್ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಡಿಸೈನು ಇದೇ ಫಿಕ್ಸ್ ಇದೇ ಕಂಪ್ಲೀಟ್ ಅಂತ ಹೇಳಾದ್ಮೇಲೆ ನಾವು ಬೇಕಾದ್ರೆ ಪಾಯಿಂಟ್ಸ್ ಮೂವ್ ಮಾಡ್ಬೋದು. ಆಬ್ವಿಯಸ್ಲಿ ಆಮೇಲೆ ಮಾಡ್ಕೊಡ್ತೀವಿ, ಆಮೇಲೆ ಮಾಡ್ಕೊಡ್ತೀರಾ. ಸೊ ಓಕೆ. ಸೊ ಫಸ್ಟ್ ಎಲ್ಲ ಮುಗಿಲೇಬೇಕು, ಆಮೇಲೆ ಎಲೆಕ್ಟ್ರಿಕಲ್ ಡಿಸೈನ್ ಕೊಡಕ್ಕೆ. ಬಿಕಾಸ್ ಫ್ಲೋರಿಂಗ್ ಈಗ ಗ್ರಾನೈಟ್ ಒಂದು ಥಿಕ್ನೆಸ್ ಬರುತ್ತೆ, ಟೈಲ್ಸ್ ಒಂದು ಥಿಕ್ನೆಸ್ ಬರುತ್ತೆ, ಹೆಚ್ಚು ಕಮ್ಮಿ. ಮತ್ತೆ ಇವಾಗ 2 inches ಕಮ್ಮಿ ಆಯ್ತು ಅಂದ್ರೆ ಎಕ್ಸಾಂಪಲ್ ಇರುತ್ತೆ, ಮತ್ತೆ ಅದನ್ನ ಮೂವ್ ಮಾಡ್ಲೇಬೇಕು. ಆಮೇಲೆ ಡ್ರಾಯಿಂಗ್ ನಮ್ದು ಕಾರ್ಪೆಂಟರ್ ಬಂದು ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಹೇಳಾದ್ಮೇಲೆ ಇಲ್ಲಿ ಪಾಯಿಂಟ್ ಬರುತ್ತೆ ಅಂತ ಹೇಳ್ಬೇಕು. ಸೊ ಅದಕ್ಕೆ ಫಸ್ಟ್ ಡಿಸೈನ್ ಆಗಿರ್ಬೇಕು. ಸೊ ಡಿಸೈನ್ ಆಗದೆ ನಾವು ಕೊಡಕ್ಕೆ ಆಗಲ್ಲ. ಅದರಿಂದ ನಮ್ ಏನು ಒಂದು ರಿಕ್ವೆಸ್ಟ್ ಅಂದ್ರೆ, ಸೊ ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಏನೇ ಬೇಕಂದ್ರು ಪೋಸ್ಟ್ ಡಿಸೈನ್ ಮಾತ್ರ ಮಾಡ್ಕೊಡಕ್ಕಾಗತ್ತೆ. ಚೆನ್ನಾಗಿ ಹೇಳಿದ್ರೆ. ಡಿಸೈನ್ ಬಗ್ಗೆ ಹೇಳಿದ್ರಿ ತಾವು, ತಮ್ಮ ಡಿಸೈನ್ ಯಾವ ತರ ಮಾಡ್ತೀರಾ ನೀವು? ಸರ್ ನಮ್ದು 3D ಡಿಸೈನ್ ಮಾಡ್ಕೊಡ್ತೀವಿ. ಈಚ್ ಅಂಡ್ ಎವ್ರಿ ಕ್ಲೈಂಟ್, ಹೌದು ಸರ್, ಈಚ್ ಅಂಡ್ ಎವ್ರಿ ಕ್ಲೈಂಟ್ 3D ಡಿಸೈನ್ ಮಾಡ್ತೀವಿ. ಸೊ ಅವ್ರಿಗೆ ಫಸ್ಟ್ ವಿಜುವಲೈಸ್ ಮಾಡ್ತಾರೆ, ಲೈಕ್ ಹೆಂಗ್ ಬರುತ್ತೆ ಔಟ್ಪುಟ್, ಸೊ ನೀವು ಹಾಕಿರೋ ಕಲರ್ಸ್ ಹೆಂಗ್ ಬರುತ್ತೆ ಅಂತ ತೋರಿಸಿ ಅದಾದ್ಮೇಲೆ ಮುಂದಕ್ಕೆ ಹೋಗ್ತೀವಿ ಸರ್. ಓಕೆ ಓಕೆ ಓಕೆ. ಸೊ ಫಸ್ಟ್ ಗೊತ್ತಾಗ್ಬಿಡುತ್ತೆ, ಫಸ್ಟ್ ಗೊತ್ತಾಗುತ್ತೆ ಸರ್ ಈ ತರ ಬರುತ್ತೆ, ಈ ತರ ಫಿನಿಶ್
ನಾವು ಎಕ್ಸಾಕ್ಟಾಗಿ ಇವಾಗ ನಮ್ಮ ನಾರ್ಮಲ್ ಐಸ್ಗೂ ಮತ್ತು ಸಿಸ್ಟಮ್ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಲೈಕ್ 80% ಕಲರ್ ಆದರೂ ನಾವು ಗೊತ್ತಾಗುತ್ತೆ, Accurate ಇರುತ್ತಾ? ಅಕ್ಯುರೇಟ್ ಇರುತ್ತೆ ಸರ್. ಇವತ್ತು ಈ ಮನೆಯನ್ನು ನೋಡಿದ್ವಿ, ಇದು 80% ಅಕ್ಯುರೇಟ್ ಇತ್ತು ಇದೆ ಸರ್, ಇದೆ ಇದೆ. ಓಕೆ 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 ಓಕೆ. ಅಂಡ್ ಆ 3D ಡಿಸೈನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಅದು ಕಾಂಪ್ಲಿಮೆಂಟ್ರಿ. ಹೌದು ಸರ್. 3D ಡಿಸೈನ್ ಲೈಕ್ ಇವಾಗ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಆಗಿರಲಿ ನಾವು 3D ಡಿಸೈನ್ ಫ್ರೀ ಆಗಿ ಕೊಡ್ತೀವಿ ಸರ್. ಫ್ರೀ ಆಗಿ ಕೊಡ್ತೀರಾ? ಬಿಕಾಸ್ ಕ್ಲೈಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ಲ. ಓಕೆ ಓಕೆ ಓಕೆ. ಅಂಡ್ ಯಾರ್ಯಾರು ತಮ್ಮ ಸರ್ವಿಸ್ ತಗೊಳಕ್ ಆಗ್ತಾ ಇಲ್ಲ, ಔಟ್ ಆಫ್ ಬೆಂಗಳೂರು ಇದ್ದಾರೆ, ಅವ್ರಿಗೂ 3D 3D ಡಿಸೈನ್ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. 3D ಡಿಪೆಂಡ್ ಚಾರ್ಜ್ ಆಗುತ್ತಲ್ಲ? ಚಾರ್ಜ್ ಆಗುತ್ತೆ ಸರ್. ಹೌದು. ಓಕೆ ಓಕೆ. ಅಂಡ್ ಯಾರಾದ್ರೂ ತಮ್ಮ ಫ್ಯಾಕ್ಟ್ರಿ ಇದೆ ಅಂತಂದ್ರೆ, ಯಾರಾದ್ರೂ ಜಾಬ್ ವರ್ಕ್ ಮಾಡ್ಕೊಂತೀವಿ ಅಂತಂದ್ರೂ ಕೂಡ ಮಾಡ್ಕೊಡ್ತೀವಿ ಸರ್. ಲೈಕ್ ಈಗ ಆರ್ಕಿಟೆಕ್ಟ್ಸ್ ಆಗಲಿ, ಬೇರೆ ಇಂಜಿನಿಯರ್ಸ್ ಇಲ್ಲ ನಮ್ಮ ಬೇರೆ ವೆಂಡರ್ಸ್ ಇರ್ತಾರೆ, ಸೊ ಅವ್ರಿಗೂ ಜಾಬ್ ವರ್ಕ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೋಬೋದಲ್ವಾ? ಆಮೇಲೆ ಇನ್ನೊಂದು ತಮ್ಮದು ಫ್ಯಾಕ್ಟ್ರಿ ಕೂಡ ಇದೆ, ಆಫೀಸ್ ಇದೆ, ಚೆನ್ನಾಗಿ ಕೆಲಸ ಬರ್ತಾ ಇದೆ. ಸೊ ಯಾರಾದ್ರೂ ವರ್ಕ್ ನೋಡ್ತಾ ಇದ್ರೆ ಕೆಲಸ ಇದೆ ಅವರಿಗೆ ತಗೋತೀವಿ ಸರ್. ಏನೇನು ತಗೋತಾ ಆಸ್ ಇದ್ದೀರಾ? ಆಫ್ ನಾವು ಡ್ರೈವರ್ಸ್ ತಗೋತಾ ಇದೀವಿ. ಡ್ರೈವರ್ ತಗೊಂತಾ ಇದ್ದೀರಾ? ಡ್ರೈವರ್ ತಗೋತಾ ಇದ್ದೀವಿ. ನಮ್ಮ ಪರ್ಸನಲ್ ಆಫೀಸ್ ವೆಹಿಕಲ್. ಆಫೀಸಸ್ಗೆ ಡ್ರೈವರ್ ತಗೋತೀರಾ? ಫ್ಯಾಕ್ಟ್ರಿಲಿ ಏನಾದ್ರು ಫ್ಯಾಕ್ಟ್ರಿಲಿ ಹೆಲ್ಪರ್ಸ್ ಬೇಕಾಗಿದೆ. ಹೆಲ್ಪರ್ಸ್ ಬೇಕಾಗಿದ್ದಾರೆ? ಆಫೀಸಲ್ಲಿ ಯಾರಾದ್ರೂ ಆಫೀಸಲ್ಲಿ ಹೆಲ್ಪರ್ಸ್ ಬೇಕಿದ್ದಾರೆ. ಆಫೀಸಲ್ಲಿ ಹೆಲ್ಪರ್ಸ್ ಬೇಕಾಗಿದ್ದಾರೆ. ಡಿಸೈನರ್ ಡಿಸೈನರ್ಸ್ ಬೇಕು ಮತ್ತೆ ಸೈಟ್ ಸೂಪರ್ವೈಸರ್ ಬೇಕು. ಸೊ ಫುಲ್ ಜನ ಬೇಕು ನಿಮ್ಗೆ ಇವಾಗ ಅಲ್ವಾ? ಸೊ ಯಾರಿಗಾದ್ರೂ ವರ್ಕ್ ಬೇಕು, ನಾವು ವರ್ಕ್ ನೋಡ್ತಾ ಇದೀವಿ ಅಂತಂದ್ರೆ ಸ್ಪೇಸಿಯೋ ಸ್ಟುಡಿಯೋದಲ್ಲಿ ವರ್ಕ್ ಇದೆ. ಡ್ರೈವರ್ ಬೇಕು, ಫ್ಯಾಕ್ಟ್ರಿ ಬೇಕು, ಆಫೀಸ್ ಬೇಕು, ಡಿಸೈನರ್ ಬೇಕು, ಅಸಿಸ್ಟೆಂಟ್ಸ್ ಬೇಕು, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಬೇಕು, ತುಂಬಾ ಜನ ಬೇಕಾಗಿದ್ದಾರೆ. ರಿಸೆಪ್ಷನಿಸ್ಟ್ ಬೇಕು. ಸೊ ಸೇಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಾವೇ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ, ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೇಲ್ಸ್ ಮಾಡ್ಬೇಕೇನಪ್ಪ ಅಂತ ಹೇಳ್ಬಿಟ್ಟು ಓಡಾಡಿದ್ರೆ ಸಾಕು, ಮಾತಾಡಿದ್ರೆ ಸಾಕು, ಒಂದು ಒಳ್ಳೆ ಸ್ಯಾಲ್ರಿ ಅಂತೂ ಸರ್ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಇದಕ್ಕೆ ನೀವು ಜಾಬ್ ಎನ್ಕ್ವೈರಿಯನ್ನು ಕೂಡ ಇಲ್ಲಿ ಮಾಡ್ಬೋದು ವೀಕ್ಷಕರು. ಸೊ ವೀಕ್ಷಕರೇ, ಏನು ಸ್ಪೇಸಿಯೋ ಸ್ಟುಡಿಯೋ ಇದೆ, ಇವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅಲ್ಲಿ ಇವರು ಆ್ಯಕ್ಚುಲಿ ನಾನೇನೇನು ತೋರ್ಸೋಕೆ ಆಗ್ತಾ ಇಲ್ಲ, ಆವಾಗಲೇ ಒಂದು ಗ್ಲಾಸಲ್ಲಿ ಹಿಂಗೆ ಬ್ರಾನ್ಸ್ ಮಿರರ್ ಹೆಂಗೆ ಗ್ರೂ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಆ್ಯಂಡ್ ಫ್ಯಾಕ್ಟ್ರಿಲಿ ಯಾವ ರೀತಿ ಎಡ್ಜ್ ಬೆಂಡಿಂಗ್ ಆಗುತ್ತೆ, ಬೇರೆ ಬೇರೆ ಕೆಲಸ ಆಗುತ್ತೆ, ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಕನ್ನಡ ಕೋರ ಚಾನಲ್ಲು ಇವಾಗ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೇನ್ ಆಗಿ ಸ್ಪೇಸಿಯೋ ಸ್ಟುಡಿಯೋದವ್ರದ್ದು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. 25-30 ವಿಡಿಯೋಸ್ ಇದೆ. ಸೊ ನಿಮ್ಗೇನಾದರೂ ಸ್ವಲ್ಪನಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ ಆಮೇಲೆ ಇವ್ರಿಗೊಂದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ನೀವು ಇವ್ರ ಜೊತೆ ಮಾತಾಡ್ಬೋದು. ನಿಮ್ಮ ಕನಸಿನ ಮನೆಗೆ ಸೂಪರ್ ಆಗಿರುವಂಥ ಇಂಟೀರಿಯರ್ ಕೂಡ ಮಾಡಬಹುದು. ಸರ್ ಇವಾಗ ಇನ್ನು ಏನೇನ್ ಆಡ್ ಆಗ್ತಾ ಇದೆ, ಏನಾದ್ರು ಹೊಸ ಟ್ರೆಂಡ್ ಬರ್ತಾ ಇದೆ? ಯಾವ್ದು ಸರ್ ಇವಾಗ ಟ್ರೆಂಡ್ ಬರ್ತಿದೆ? ಲೈಕ್ ಈಗ ನಾವು ಡ್ಯೂಕೋ ಫಿನಿಶ್ ಒಂದು ಮಾಡಬೇಕು. ಡ್ಯೂಕೋ ಫಿನಿಶ್, ಓಕೆ ಓಕೆ. ಸೊ ಯೂಶುವಲಿ ಇವಾಗ ವಾರ್ಡ್ರೋಬ್ಸ್ ಲ್ಯಾಮಿನೇಟ್ ನೋಡಾಯ್ತು, ಲ್ಯಾಕರ್ಡ್ ನೋಡಾಯ್ತು, ಎಲ್ಲ ನೋಡಾಯ್ತು. ಇನ್ನು ಅದೊಂದು ತೋರಿಸಿ ಡ್ಯೂಕೋ ಫಿನಿಶ್ ಅಂತ ತೋರಿಸ್ಬಿಡೋಣ. ಆಮೇಲೆ ವಾಲ್ ಮೋಲ್ಡಿಂಗ್ ಅಂತ ಇವಾಗ ಮಾಡ್ತಾರೆ. ವಾಲ್ ಮೋಲ್ಡಿಂಗ್ ಮುಂಚೆ ನೋಡಿದೀವಿ, ಬಟ್ ಇವಾಗ ಒಂದು ಟ್ರೆಂಡ್ ಬರ್ತಾ ಇದೆ. ಅಪ್ಕಮಿಂಗ್ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೂ ತೋರಿಸ್ತೀವಿ. ಅಲ್ಲೂ ತೋರಿಸ್ಬಿಡೋಣ ಅಲ್ವಾ? ಸಖತ್ತಾಗಿ ಹೇಳಿದ್ರೆ. ನಿಮಗೆ ಏನಾದರೂ ಕೂಡ ಒಂದು ಒಳ್ಳೆ ಇಂಟೀರಿಯರ್ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಇಂಟೀರಿಯರ್ ಡಿಸೈನ್ ಅನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.